ಅವನಿಗೆ ಯಾಗ ಅಂದರೆ ತುಂಬ ಇಷ್ಟ. ಎಷ್ಟು ಇಷ್ಟ ಅಂತಂದರೆ ದರ್ಬೆ ಹಾಕಿ ತಯಾರು ಮಾಡ್ತಿದ್ದಂತೆ. ಪ್ರಾಚೀನ ದಿಕ್ಕಿಗೆ ಬರೀಸನ್ನು ಹಾಕಿ ತಯಾರು ಮಾಡಿದ ಪ್ರಾಚೀನ ಬರೀಸ್. ಯಾರು ಬಂದರೂ ಅವನು ಹೇಳೋದು, ಆಚಾರ್ಯ ಒಂದು ಹೋಮ ಮಾಡಿ. ನಾರದರು ಬಂದರೆ ನಾರದರ ಹತ್ರನೂ ಕೂಡ ಆ ಪ್ರಾಚೀನ ಬರೀಸ್ ಹೇಳ್ತಾನೆ, ನಾರದರೇ ಹೋಮ ಮಾಡ್ತೀರಾ ಅಂತ. ನಾರದರು ಹೇಳಿದರು, ನಾವೆಲ್ಲ ಹೋಮ ಮಾಡಿಸುವವರಲ್ಲ, ನಮಗೆ ಸಂಬಂಧಪಟ್ಟದ್ದಲ್ಲ ಅಂತ ನಾರದರು ಹೇಳ್ತಾ, ಪ್ರಾಚೀನ ಬರೀಸ್ ಹೇಳ್ದ, ನಾನು ಎಷ್ಟು ಯಜ್ಞ ಮಾಡಿದ್ದೇನೆ ಅಂತ ಆ ಪ್ರಾಣಿಗಳ ಎಲುಬಿನ ರಾಶಿಯನ್ನು ತೋರಿಸಿದ ಅಂತ. ನಾರದರೇ ನೋಡಿ, ಇಷ್ಟು ಯಾಗ ನಾನು ಮಾಡಿದೆ. ನಾರದರು ಹೇಳಿದರು, ಪ್ರಾಚೀನ ಬರೀಸು, ನನಗೊಂದು ರಾಶಿ ನೀನು ತೋರಿಸಿದ್ದೇನೆ, ನಿನಗೊಂದು ರಾಶಿ ತೋರಿಸ್ತೇನೆ, ಮೇಲೆ ಆಕಾಶ ನೋಡು ಅಂತ. ನೋಡಿದ ಅವನ ಆಕಾಶ. ನಾರದರೆ ಏನು ಅಂತ, ಅಲ್ಲಿ ಪ್ರಾಣಿಗಳು ಸಾಲಾಗಿ ನಿಂತಿವೆ ಅಂತ. ನಾರದರೆ ಏನಿದು ಅಂತ, ನೀನು ಯಾಗ ಇಲ್ಲಿ ಮಾಡಿ ರಾಶಿ ಎಲುಬು ಇಟ್ಟಿದೆಯಲ್ಲ, ಅದೇ ಪ್ರಾಣಿಗಳು ತಯಾರಾಗಿ ನಿಂತಿದ್ದಾರೆ ಅಂತ. ಪ್ರಾಚೀನ ಬರೀಸಿ ಕೇಳಿದ, ಯಾಕೆ ತಯಾರಾಗಿ ನಿಂತಿದ್ದಾರೆ ಅಂತ. ಯಾಕೆ ಅಂತಂದರೆ ನಿನ್ನನ್ನು ಬಲಿ ಕೊಡಲಿಕ್ಕೆ ತಯಾರಾಗಿ ನಿಂತಿದ್ದಾರೆ ಅಂತ. ಅದು ಯಾಕೆ ಅಂತ, ನೀನು ಇವತ್ತು ಬಲಿಗೊಟ್ಟಿದೆಯಾ ಆ ಪ್ರಾಣಿಗಳನ್ನು, ಆ ಪ್ರಾಣಿಗಳು ಕಾಯ್ತಾ ಇದ್ದಾರೆ ನಿನ್ನನ್ನು ಯಾವಾಗ ಬಲಿ ಕೊಡೋದು ಅಂತ. ಮಾಂಸ ಅಂತ ಅದಕ್ಕೆ ಹೆಸರು, ಪ್ರಾಣಿಗಳ ಮಾಂಸ ಅಂತ. ಮಾಂಸ ಅಂತಂದರೆ ಇವತ್ತು ಪ್ರತಿ ನನ್ನನ್ನು ಕುರಿತು ಬಲಿದಾನ ಮಾಡಿದ್ದೀರಿ, ನಾಳೆ ಸಹ ಅದೇ ನಿಮ್ಮನ್ನು ಬಲಿ ತಗೊಳ್ತದೆ ಅಂತ. ನಾವು ಯಾರನ್ನು ಬಲಿ ತಗೊಳ್ತೇವೆ ಅದು ನಮ್ಮನ್ನೇ ಬಲಿ ತಗೊಳ್ತವೆ. ಮಾಂಸ ಅನ್ನುವಂಥದ್ದು ಅದೊಂದು ಪ್ರತಿಕ್ರಿಯೆ, ಅದೊಂದು ಪ್ರಕ್ರಿಯೆ ಅಂತ. ನಾರದರ ಹತ್ರ ಕೇಳ್ದ ಪ್ರಾಚೀನ ಬರೀಸು, ಹಾಗಾದರೆ ಏನು ಮಾಡಬೇಕು? ನಾರದರು ಕೂಡಿಸಿದರು ಪ್ರಾಚೀನ ಬರೀಸನ್ನು. ನಾರದರು ಬಂದರು ಅಂತಂದರೆ ಅಲ್ಲಿ ಜ್ಞಾನ ಕಾರ್ಯ ಇರ್ತದೆ ಅಂತ ಅರ್ಥ. ಕರ್ಮಕ್ಕೆ ವಿರೋಧಿಯಾದವರು ನಾರದರಲ್ಲ, ಕೇವಲ ಕರ್ಮ ಅದು ವಿರೋಧಿ. ಜ್ಞಾನ ಸಹಕೃತವಾದ ಕರ್ಮಾಚರಣೆ ನಡೀಬೇಕು. ಏನೇ ಒಂದು ಕರ್ಮಾನುಷ್ಠಾನ ಮಾಡಿದರೆ ಅಲ್ಲಿ ಜ್ಞಾನ ತುಂಬಿಕೊಂಡಿರಬೇಕು, ಜ್ಞಾನ ಮಾರ್ಗ ಅಲ್ಲಿ ಇರಬೇಕು. ಜ್ಞಾನ ಇದ್ದರೆ ಅನುಸಂಧಾನದ ಜೊತೆಗೆ ಕರ್ಮ ಮಾಡಿದರೆ ಅದು ಪೂರ್ಣವಾದ ಫಲವನ್ನು ಕೊಡುವಂಥದ್ದು. ಕರ್ಮನೇ ಬೇಡ ಅಂತಲ್ಲ, ಕರ್ಮ ಬೇಕು, ನಮಗೆ ವಿಹಿತವಾದ ಕರ್ಮವನ್ನು ನಾವು ಮಾಡಬೇಕು. ಆದರೆ ಮಾಡುವಾಗ ಅದರ ಜೊತೆಗೆ ಅನುಸಂಧಾನ ಅನ್ನುವಂಥದ್ದು ತುಂಬ ಮುಖ್ಯವಾದ್ದು. ಇದು ನಾರದರು ತಿಳಿಸಿಕೊಡ್ತಕ್ಕಂಥದ್ದು. ನಾರದರು ಹೇಳ್ತಾರೆ, ಪ್ರಾಚೀನ ಬರೀಸ್ ನಿನಗೊಂದು ಕತೆ ಹೇಳ್ತೇನೆ ಅಂತ. ಕತೆ ಅಂದರೆ ಎಲ್ಲ ಕಿವಿಯರಳಿಸಿ ಕೇಳ್ತಾರೆ. ನಾರದರು ಹೇಳಿದರು, ಕಿವಿಯರಳಿಸಿ ಕೇಳು, ನಾನೊಂದು ಕತೆ ಹೇಳ್ತೇನೆ ಅಂತ. ಏನು ನಾರದರೆ? ನೋಡು, ಪುರಂಜನ ಅಂತ ಒಬ್ಬ ಇದ್ದ. ಪುರಂಜನೋ ನಾಮ ಆಸೀತ್ ರಾಜನ್ ಬೃಹಶ್ರವಾಹ. ಒಬ್ಬ ಪುರಂಜನ ಅಂತ ಒಬ್ಬ ರಾಜ ಇದ್ದ ಅಂತ. ರಾಜ, ಅವನಿಗೆ ತುಂಬ ಜನಪ್ರಿಯನಾದಂತಹ ರಾಜ. ಜನಯತಿ, ಪುರವನ್ನೇ ನಿರ್ಮಾಣ ಮಾಡಿ ಆ ಊರಿನವರಿಗೆಲ್ಲ ಬೇಕಾದ ಸಮೃದ್ಧಿಯನ್ನು ಕೊಟ್ಟಂಥವನು ಪುರಂಜನ, ಒಳ್ಳೆಯ ರಾಜ ಅಂತ ಹೇಳಿದರು. ನಾರದರು ಮುಂದುವರಿಸಿ, ಅವನಿಗೊಬ್ಬ ಮಿತ್ರ ಇದ್ದ ಅಂತ. ರಾಜ ಅಂತಂದರೆ ಅವನಿಗೊಬ್ಬ ಮಿತ್ರ ಇರಲೇಬೇಕು. ಯಾರವನ ಮಿತ್ರ ಅಂತ ಅಂದರೆ ಅವಿಜ್ಞಾತ ನಾಮ ತಸ್ಯಾಸೀತ್ ಸಖ ಅವಿಜ್ಞಾತ ಚೇಷ್ಟಿತ ಅಂತ. ನಾರದರು ಹೇಳಿದರು, ಅವನಿಗೊಬ್ಬ ಮಿತ್ರ ಇದ್ದ, ಅವನಿಗೇನು ಹೆಸರು ಅಂತಂದರೆ ಅವಿಜ್ಞಾತ ನಾಮ ತಸ್ಯಾಸೀತ್, ಅವಿಜ್ಞಾತ ಅಂತ ಅವನ ಹೆಸರು ಅಂತ. ಏನು ಮಾಡ್ತಿದ್ದ ಅವನು? ಅವಿಜ್ಞಾತ ಚೇಷ್ಟಿತ. ಅವನು ಏನು ಮಾಡ್ತಾನೆ, ಎಲ್ಲಿ ಹೋಗ್ತಾನೆ, ಏನೂ ಗೊತ್ತಿಲ್ಲ. ಅವನ ಚೇಷ್ಟೆಗಳು ಅದು ಯಾವುದೂ ಗೊತ್ತಾಗ್ತಿರಲಿಲ್ಲ. ಅಂತಹ ಅವಿಜ್ಞಾತ ಅನ್ನುವ ಒಬ್ಬ ರಾಜ ಇದ್ದ ಅಂತ. ನಮಗೆ ಆಶ್ಚರ್ಯ ಅನ್ನಿಸ್ತದೆ. ಒಬ್ಬ ಮಿತ್ರ ಇರ್ತಾನೆ, ಮಿತ್ರ ಇದ್ದರೆ ಅವನ ಎಲ್ಲ ರಹಸ್ಯಗಳೆಲ್ಲ ಗೊತ್ತಾಗಿರಬೇಕಿತ್ತು, ಗೊತ್ತಾಗಲಿಲ್ಲ ಅಂತ. ಅಂತಹ ಒಬ್ಬ ಮಿತ್ರ, ಅವನ ರಹಸ್ಯವನ್ನು ಭೇದನೆ ಮಾಡಲಿಕ್ಕಾಗಲಿಲ್ಲ, ಭೇದಿಸಲಿಕ್ಕಾಗದೇ ಇದ್ದ ರಹಸ್ಯವಾದಂತಹ ವಿಶಿಷ್ಟವಾದ ಚೇಷ್ಟೆಯನ್ನು ಹೊಂದಿದ ಒಬ್ಬ ಅವಿಜ್ಞಾತ ಅನ್ನುವ ಹೆಸರಿನ ಒಬ್ಬ ಮಿತ್ರ ಇದ್ದ ಅಂತ. ಆ ಪುರಂಜನ ಅವನಿದ್ದಲ್ಲಿಗೆ ಒಬ್ಬ ಹುಡುಗಿ ಬರ್ತಾಳೆ ಅಂತೆ. ಹೇಳಿ ಕಳಿಸಿದ್ದಲ್ಲ,
ಅವಳು ಬರ್ತೇನೆ ಅಂತ ಹೇಳಿಯೂ ಬಂದದ್ದಲ್ಲ. ಎದೃಚ್ಛ ಯಾಗತಾಂ ತತ್ರ ದದರ್ಶ ಪ್ರಮದೋತ್ತಮ. ಎದೃಚ್ಛೆಯ, ಅದು ಅವಳಿಗೂ ಗೊತ್ತಿಲ್ಲ ಈ ಜಾಗಕ್ಕೆ ಬರಬೇಕು ಅಂತ, ಬಂದ್ಲಂತೆ. ಪ್ರಮದೋತ್ತಮ, ಪ್ರಮದೆ ಅಷ್ಟೇ ಅಲ್ಲ, ಉತ್ತಮಳಾದಂತಹ ಪ್ರಮದೆ ಪುರಂಜನ ಇದ್ದಲ್ಲಿಗೆ ಬರ್ತಾಳೆ. ಬರುವಾಗ ಒಂಟಿಯಾಗಿ ಬರಲಿಲ್ಲ. ಆಯಾಂತೀಂ ದಶಭಿರ್ಭೃತ್ಯೈಹಿ, 10 ಜನ ಸೇವಕರ ಜೊತೆಗೆ ಬರ್ತಾಳೆ. ಆಚೆ ನೋಡಿದರೆ ಸೇವಕಿಯರು, ಈಚೆ ನೋಡಿದರೆ ಸೇವೆ ಮಾಡುವವರು, ಮುಂದೆ ಹಿಂದೆ ಎಲ್ಲ ಕಡೆ ಅವರ ಸೇವೆ ಮಾಡತಕ್ಕಂತಹ ಸೇವಕಿಯರ ಜೊತೆಗೆ ಸೇವಕಿಯೋ ಸೇವಕರೋ ನಾರದರು ಹೇಳುವುದಿಲ್ಲ. ಆಯಾಂತಿನ್ ದಶಭಿರ್ಭೃತ್ಯೈಹಿ ಅಂತ ಪುಲ್ಲಿಂಗ ಶಬ್ದ ಪ್ರಯೋಗ ಮಾಡ್ತಾರೆ. ಅದು ಯಾರು ಬೇಕಾದರೂ ಆಗ್ಬೋದು. ಅಂತ 10 ಜನ ಸೇವೆ ಮಾಡಲಿಕ್ಕೆ ತಯಾರಾದಂತಹ ಭೃತ್ಯರಿಂದ ಕೂಡಿಕೊಂಡು ಆ ಪ್ರಮದೋತ್ತಮೆ ಪುರಂಜನನ ಹತ್ರ ಬರ್ತಾಳೆ ಅಂತ. ಒಬ್ಬೊಬ್ಬರಿಗೆ ಸಹಾಯ ಮಾಡಲಿಕ್ಕೆ ಮತ್ತೆ 100 ಜನ ಅಂತೆ. ಎದೃಚ್ಛೆಯಾಗತಾಂ ತತ್ರ, ಅವಳ ಇಚ್ಛೆ ಪ್ರಕಾರನೂ ಬಂದದ್ದಲ್ಲ, ಎದೃಚ್ಛೆಯಿಂದ ಆಗಿ ಅವಳು ಬರ್ತಾಳೆ. ನಾವೆಲ್ಲ ಹೇಳೋದುಂಟು ಎದೃಚ್ಛೆಯಿಂದ ಬಂದದ್ದು ಅಂತ. ಎದೃಚ್ಛೆ ಅಂತಂದರೆ ಏನು ಅಂತಂದರೆ ನಮ್ಮ ಹಿರಿಯರು ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಎದೃಚ್ಛಾತು ಹರೀಚ್ಛಾ ಸ್ಯಾತ್. ಎದೃಚ್ಛೆ ಅಂತಂದರೆ ಭಗವಂತನ ಇಚ್ಛೆ ಅಂತ ಅರ್ಥ. ಭಗವಂತನ ಇಚ್ಛೆಯ ಪ್ರಕಾರ ಆ ಪ್ರಮದೋತ್ತಮೆ ಪುರಂಜನ ಇದ್ದಲ್ಲಿಗೆ ಬರುವಂಥದ್ದು. ಯತ್ ಅಂತಂದರೆ ಭಗವಂತನ ಹೆಸರು. ಯತ್ತತ್ ಪದಮನುತ್ತಮಂ, ಯತ್ ತತ್ ಪದಂ ಅನುತ್ತಮಂ, ಇದೆಲ್ಲ ಭಗವಂತನ 1000 ನಾಮಗಳಲ್ಲಿ ಒಂದು. ಋಚ್ಛಾತು ಇಚ್ಛಾ, ಎದೃಚ್ಛಾ ಅಂತಂದರೆ ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ಆ ಪ್ರಮದೋತ್ತಮೆ ಬರ್ತಾಳೆ. ಅದು ಆಯಾಂತೀಂ ದಶಭಿರ್ಭೃತ್ಯೈ ಏಕೈಕ ಶತನಾಯಕೈ, ಒಬ್ಬೊಬ್ಬರಿಗೆ ಅವ್ರು ಮತ್ತೆ ಸಹಾಯ ಮಾಡಲಿಕ್ಕೆ 100 ಜನ. ಅವಳ ಜೊತೆಗೆ ಸೇವಕರು ಅಷ್ಟೇ ಅಲ್ಲ, ಒಂದು ಹಾವು ಬರ್ತಿತ್ತಂತೆ, ಸರ್ಪ ಬರ್ತಿತ್ತಂತೆ. ಸರ್ಪನೂ ಅವನ ಜೊತೆಗೆ ಇತ್ತು. ಇನ್ನು ಮೋಹನಾಚಾರ್ಯ ಹೇಳ್ತಾರೆ, ಆದಿಯಲ್ಲಿ ಸರ್ಪ, ಕೊನೆಗೊಂದು ಸರ್ಪ, ಮಧ್ಯದಲ್ಲಿ ಒಂದು ಸರ್ಪ ಇರಲಿ ಅಂತ. ಎದೃಚ್ಛಯಾಗತಾಂ ತತ್ರ ಪಂಚಶೀರ್ಷ ಅಹಿನಾಗುಪ್ತ, ಅಲ್ಲೊಂದು ಹಾವು ಬಂತಿತ್ತಂತೆ. ಅವಳೊಟ್ಟಿಗೆ ಒಂದು ಹಾವು ಬಂತಂತೆ. ಅದು ಹಾವು ಸಾಮಾನ್ಯ ಹಾವು ಅಲ್ಲ, ಪಂಚಶೀರ್ಷ ಅಹಿನಾಗುಪ್ತ, 5 ಹೆಡೆಯ ಸರ್ಪ, ಬುಸುಗುಟ್ಟುವ ಸರ್ಪ. ಯಾವಾಗ ಸರ್ಪ, ನಿನ್ನೆ ಹೇಳಿದ್ರು ಅವರು, ಸರ್ಪ ಇದೆ ಅಂತಂದರೆ ಅಲ್ಲಿ ದುಡ್ಡಿದೆ, ಕಾಸಿದೆ ಅಂತ ಅರ್ಥ ಅಂತ. ಪಂಚಶೀರ್ಷ ಅಹಿನಾಗುಪ್ತ, 5 ಹೆಡೆಯ ಸರ್ಪದಿಂದ ಸುರಕ್ಷಿತಳಾಗಿ ಬರ್ತಾಳೆ ಅಂತ. ಸರ್ಪ ಇದ್ದರೆ ಯಾರೂ ಹತ್ತಿರ ಬರೋಲ್ಲ. ಹಾಗಾಗಿ ಆ ಪ್ರಮದೋತ್ತಮೆಯನ್ನು ಮುಟ್ಲಿಕ್ಕೇ ಸಾಧ್ಯ ಇಲ್ಲ. ಯಾಕೆಂದರೆ ಮುಟ್ಲಿಕ್ಕೆ ಬಂದರೆ ಬುಸ್ ಅಂತ ಹೇಳುತ್ತೆ, ಎಲ್ಲ ಓಡಿ ಹೋಗಲೇಬೇಕು. ಸುರಕ್ಷಿತಳಾಗಿದ್ದಾಳೆ. ಅಂತಹ ಹೆಣ್ಮಗಳು ಅಲ್ಲಿಗೆ ಬಂದರೆ ಆ ಪುರಂಜನ ಅವಳನ್ನು ಸ್ವೀಕಾರ ಮಾಡ್ತಾನೆ, ಅವಳ ಜೊತೆಗೆ ಜೀವನ ನಡೆಸ್ತಾನೆ, ಆರಾಮವಾಗಿರ್ತಾರೆ. ದೊಡ್ಡ ಕಥೆ ಇದು, ಭಾಗವತದಲ್ಲಿ ಸಂಕ್ಷಿಪ್ತವಾದ ಕಥೆ ಇದು. ಆ ಕೊನೆಗೆ ಆ ಪುರಂಜನ ಯುದ್ಧಕ್ಕೆ ಬಂದ ಸೈನಿಕರ ಜೊತೆಗೆ ಯುದ್ಧ ಮಾಡಿದ. ಎಷ್ಟು ಜನ ಅಂತಂದರೆ 72,000 ಜನ ಯುದ್ಧಕ್ಕೆ ಬಂದಿದ್ದಾರಂತೆ. 36,000 ಜನ ಹೆಣ್ಮಕ್ಕಳು ಅದರಲ್ಲಿದ್ದರಂತೆ. 36,000 ಗಂಡಸರು, 36,000 ಹೆಣ್ಮಕ್ಕಳು. ಯುದ್ಧಕ್ಕೆ ಗಂಡಸರೇನು, ನಾವು ಸರಿಸಮಾನ ಅಂತ ಹೆಣ್ಮಕ್ಕಳು ಬಂದಿದ್ದರಂತೆ. ಅವರು ಯುದ್ಧದಲ್ಲಿ ಭಾಗವಹಿಸಿದರು. ಪುರಂಜನ ಗಂಡಸರ ಜೊತೆಗೆ ಯುದ್ಧ ಮಾಡಿದ, ಹೆಣ್ಮಕ್ಕಳ ಜೊತೆಗೆ ಯುದ್ಧ ಮಾಡಿದ. 72,000 ಜನ ಅವರ ಜೊತೆಗೆ ಯುದ್ಧ ಮಾಡಿ ಕೊನೆಗೆ ಪುರಂಜನ ಸತ್ತ. ಪ್ರಾಚೀನ ಪರಿಸಿ ಕೇಳಿದ, ಏನು ಕತೆ ನಾರಾದರೆ, ನನಗೇನು ಅರ್ಥ ಆಗಲಿಲ್ಲ. ಒಂದು ಪುರಂಜನ ಅಂತ ಹೇಳಿದಿರಿ, ಒಬ್ಬ ಹೆಣ್ಮಗಳು ಬಂದಳು ಅಂತ ಹೇಳಿದಿರಿ, ಸೈನಿಕರು ಯುದ್ಧಕ್ಕೆ ಬಂದರು ಅಂತ ಹೇಳಿದಿರಿ, ಸತ್ಯವದ ಅಂತ ಹೇಳಿದಿರಿ. ನಾರದರು ಹೇಳಿದರು, ಪುರಂಜನ ಅಂದರೆ ಬೇರೆ ಯಾರಲ್ಲ, ನೀನೇ ಅಂತ. ನಾರದರೆ ನಾನು ಸಾಯ್ತೇನಾ? ಅಷ್ಟು ಬೇಗ ಸಾಯೋಲ್ಲ, ನೋಡು ಕತೆ ಕೇಳು ಅಂತ ಹೇಳಿದರು. ಪುರಂಜನ ಅಂತಂದರೆ ನಾವೇ ಪುರಂಜನರಂತೆ. ಇದೊಂದು ಅಧ್ಯಾತ್ಮದ ಅರ್ಥ. ಭಾಗವತವೇ ಈ ಒಗಟನ್ನು ಬಿಡಿಸ್ತದೆ. ಪುರಂಜನ ಯಾರು ಅಂತಂದರೆ ನಾವು ನೀವೇ ಪುರಂಜನ ಅಂತಂದರೆ. ಅದು ಹೇಗ್ರಿ ನಾವು ಪುರಂಜನ ಅಂತಂದರೆ, ಪುರಂ ಜನಯಂತಿ ಇತಿ ಪುರಂಜನ, ಪುರವನ್ನು ನಿರ್ಮಾಣ ಮಾಡುವವರು.
ನಾವು ಬಂದರೆ ಸುಮ್ಮನೆ ಇರ್ತೇವಾ? 30-40 ಸೈಡ್ ತಗೊಳ್ತೇವೆ, ಮನೆ ಕಟ್ಟಿಸ್ತೇವೆ, ಗೃಹ ಪ್ರವೇಶ ಮಾಡ್ತೇವೆ, ಇದ್ದವರನ್ನೆಲ್ಲ ಹೇಳಿ ಕಳಿಸ್ತೇವೆ ಅಲ್ವಾ? ಒಂದು ಪುರವನ್ನು ನಿರ್ಮಾಣ ಮಾಡುವವರು ನಾವು. ಒಂದು ಮನೆ ಬಂತು ಅಂದರೆ 100 ಮನೆ ಆಚೆ ಈಚೆ ಮತ್ತೆ ನಾವು ತರ್ತೇವೆ. ನಾವು ಪುರಂಜನ ಅಂತಂದರೆ ನಾವೇ. ಪುರ ಅಂತಂದರೆ ಈ ಮನೆ ಅಲ್ಲ, ಶರೀರ ಎಂಬಂತಹ ಪುರ. ಅದನ್ನು ನಿರ್ಮಾಣ ಮಾಡಿದವರು ನಾವೇ. ಪುರಂಜನ ಅಂತ ಈ ಶರೀರವನ್ನು ನಿರ್ಮಾಣ ಮಾಡಿದ ಈ ಜೀವ ಅವನೇ ಪುರಂಜನ ಅಂತ. ಅಲ್ರಿ, ನಾವೇನು ನಿರ್ಮಾಣ ಮಾಡಲಿಕ್ಕೆ ಸಮರ್ಥರು ಅಂತಂದರೆ ನಮ್ಮದೇ ಜನ್ಮಾಂತರದ ಅದೃಷ್ಟ. ಅದು ದುರದೃಷ್ಟನೋ ಸದದೃಷ್ಟನೋ ಅದರದ್ದಾಗಿ ಈ ಶರೀರ ನಿರ್ಮಾಣ ಆಗ್ತದೆ ಅಂತ. ರೋಗ ಎಲ್ಲ ಬಂತು ಅಂತಂದರೆ ದುರದೃಷ್ಟ ಅಂತ ಅರ್ಥ. ಇಂತಹ ಕಾಶಿಯಲ್ಲಿ ವಾಸ ಮಾಡಲಿಕ್ಕೆ, ಆ ಪಂಚಗಂಗಾದಲ್ಲಿ ಸ್ನಾನ ಮಾಡಲಿಕ್ಕೆ ಯೋಗ ಬಂದಿದೆ ಅಂತಂದರೆ ಭಾರೀ ಪುಣ್ಯ ಮಾಡಿದ್ದೇವೆ ಅಂತ ಅರ್ಥ. ಹಾಗಾಗಿ ಅದೃಷ್ಟದಿಂದಾಗಿ ಇಂತಹ ಶರೀರ ದೇವರು ನಮಗೆ ಕರುಣಿಸಿದ್ದಾನೆ. ಪುರಂಜನ, ಈ ಪುರವನ್ನು ನಿರ್ಮಾಣ ಮಾಡಿದವರು ನಾವು ಅಂತ. ಈ ಪುರಂಜನ ಇವನಿಗೆ ಒಬ್ಬ ಮಿತ್ರ. ಯಾರು ಮಿತ್ರ? ಯಾರೂ ಮಿತ್ರರಾಗುವುದಿಲ್ಲ. ಯಾಕೆ ಅಂತಂದರೆ ಪರ್ಮನೆಂಟ್ ಮಿತ್ರ ಅಂತ ನಮಗೆ ಇರುವುದಿಲ್ಲ. ಇವತ್ತು ನಮಗೆ ಭಾರೀ ಮಿತ್ರರಿರ್ತಾರೆ, ನಾಳೆ ಜಗಳಾಡಿ ನಮ್ಮನ್ನು ಮುಗಿಸ್ತಾನೋ ಅವನು ಹೋಗ್ತಾನೋ ಅಂತೂ ಒಬ್ಬ ಮಿತ್ರ ಅಂತ ನಾವು ಹೇಳಲಿಕ್ಕಾಗೋಲ್ಲ. ಆದರೆ ಒಬ್ಬ ಮಿತ್ರ ನಮಗೆ ಯಾವತ್ತೂ ಇರ್ತಾನೆ ಅಂತ. ಯಾರದು ಅಂತಂದರೆ ಅದು ಅವಿಜ್ಞಾತ ನಾಮ. ಅವನ ಹೆಸರು ನಮಗೆ ಗೊತ್ತಿಲ್ಲ, ಏನು ಹೆಸರು ಅಂತಲೇ ಗೊತ್ತಿಲ್ಲ. ಅವನಿಗೆ ಹೆಸರೇ ಹಾಗೆ, ಅವಿಜ್ಞಾತ, ಗೊತ್ತಿಲ್ಲ ಅಂತ ಅವನ ಹೆಸರು. ಅವನ ಬಗ್ಗೆ ಏನೂ ಗೊತ್ತಿಲ್ಲ. ಸಾಮಾನ್ಯವಾಗಿ ಮಿತ್ರ ಅಂತ ಬಂದರೆ ಅವನ ಫೋನ್ ನಂಬರ್ ತಗೊಳ್ತೇವೆ, ಅವನ ಆಧಾರ್ ಕಾರ್ಡ್ ತಗೊಳ್ತೇವೆ, ಅವನದೆಲ್ಲ ಪರಿಚಯ ಕೇಳ್ತೇವೆ, ಅಡ್ರೆಸ್ ಕೇಳ್ತೇವೆ, ಎಲ್ಲ ಅಪ್ಪ ಎಷ್ಟು, ಅಪ್ಪ ಯಾರು, ಅಮ್ಮ ಯಾರು, ಅದನ್ನೆಲ್ಲ ನಾವು ಪರಿಚಯ ನಾವು ಕೇಳ್ತೇವೆ. ಅವಿಜ್ಞಾತ ನಾಮ, ಅವನ ಹೆಸರು ಹೆಸರೇ ಗೊತ್ತಿಲ್ಲ. ಮತ್ತು ಉಳಿದದ್ದೆಲ್ಲ ಏನು ಅಂದರೆ ಹೆಸರು ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅನ್ನೋದೇ ಅವನ ಹೆಸರು. ಅವಿಜ್ಞಾತ ನಾಮ ಅಂತ ಹೇಳ್ತಾರೆ. ದೇವರಿಗೆ ಏನು ಹೆಸರು ಅಂತಂದರೆ ಅವಿಜ್ಞಾತ ಅಂತ ದೇವರಿಗೆ ಹೆಸರಂತೆ. ಅದು ವಿಷ್ಣು ಸಹಸ್ರನಾಮದಲ್ಲಿದೆ, 1000 ನಾಮದಲ್ಲಿ ಒಂದು ಹೆಸರು. ಅವಿಜ್ಞಾತ ಅಂತಂದರೆ ಅವನ ಬಗ್ಗೆ ಗೊತ್ತಿಲ್ವೋ, ಗೊತ್ತಿದೆ, ಗೊತ್ತಿದೆಯೋ ಗೊತ್ತಿಲ್ಲ. ವಿಜ್ಞಾತ, ಜ್ಞಾತ ಹೌದು, ವಿಜ್ಞಾತ ಅಲ್ಲ. ಅವನ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಅವಿಜ್ಞಾತ. ವಿಶೇಷೇಣ ಜ್ಞಾತೋ ನಭವತೀತಿ ಅವಿಜ್ಞಾತ. ಅವನನ್ನು ಪೂರ್ತಿಯಾಗಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾರೇ ಬರಲಿ, ನಾವು 4 ದಿವಸ ಇದ್ದರೆ ನಿಂದೆಲ್ಲ ಗೊತ್ತಾಯಿತು ಅಂತ ನಾವು ಹೇಳ್ತೇವೆ. ಹಾಗೆ ದೇವರ ಹತ್ರ, ದೇವರೇ ನಿಂದೆಲ್ಲ ಗೊತ್ತಾಯಿತು ಅಂತ ಹೇಳಲಿಕ್ಕಾಗುವುದೇ ಇಲ್ಲ. ಯಾಕೆಂತಂದರೆ ನಮ್ಮ ಜ್ಞಾನವನ್ನು ಮೀರಿ ನಿಂತ ಶಕ್ತಿ ಅದು ಭಗವಂತ. ಅವರಿಗೆ ಅವಿಜ್ಞಾತ ಅಂತ. ಗೊತ್ತಿಲ್ವೋ, ದೇವರು ಗೊತ್ತಾಗ್ತಾನೆ ನಮಗೆ ಅಲ್ವಾ? ಸಮಸ್ಯೆ ಎಲ್ಲ ಬಂತು ಅಂದರೆ ದೇವರೇ ಇಷ್ಟು ಪೂಜೆ ಮಾಡಿದ್ದೇನೆ, ಯಾಕೆ ನಿನ್ನ ಸಮಸ್ಯೆ ಕೊಟ್ಟು ಅಂತ ಬೈಲಿಕ್ಕೆ ಗೊತ್ತುಂಟು ನೋಡಿ ನಮಗೆ. ಹಾಗಾಗಿ ದೇವರ ಪರಿಚಯನೇ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಸ್ವಲ್ಪ ಪರಿಚಯ ಇದೆ. ದೇವರು ಇಲ್ಲದಿದ್ದರೆ ಈ ಶರೀರ ನಮಗೆ ಇರಲಿಕ್ಕೆ ಸಾಧ್ಯವೇ ಇಲ್ಲ, ನಾವು ನಡೀಲಿಕ್ಕೇ ಸಾಧ್ಯ ಇಲ್ಲ. ಇಷ್ಟೆಲ್ಲ ನಮಗೆ ಜ್ಞಾನದ ಕಾರ್ಯ ಅದೆಲ್ಲ ನಡೀತದೆ ಅಂತಂದರೆ ಆ ಜ್ಞಾನ ಕೊಡುವ ದೇವರದ್ದೇ ಇದೆಲ್ಲ ವ್ಯವಸ್ಥೆಗಳು. ಅವಿಜ್ಞಾತ ಚೇಷ್ಟಿತಾ. ಚೇಷ್ಟೆ ಅಂತಂದರೆ ಈ ಬುದ್ಧಿಪೂರ್ವಕವಾದಂತಹ ಕ್ರಿಯೆಗಳು, ಅದನ್ನು ಪೂರ್ತಿಯಾಗಿ ನಮಗೆ ತಿಳ್ಕೊಳ್ಳಿಕ್ಕಾಗುವುದಿಲ್ಲ. ಅಂತಹ ಭಗವಂತ ನಮಗೆ ಮಿತ್ರನಾಗಿದ್ದಾನೆ. ದ್ವಾಸುಪರ್ಣ ಸಯುಜ ಸಕಾಯ ಸಮಾನಂ ವೃಕ್ಷಂ ಪರಿಶಸ್ವ ಜಾತೆ. ಸಯುಜ ಒಂದು ವೃಕ್ಷ, ಆ ವೃಕ್ಷದಲ್ಲಿ 2 ಹಕ್ಕಿಗಳು, ಒಂದು ಜೀವ, ಒಂದು ಪರಮಾತ್ಮ. ಹಾಗಾಗಿ ನಮಗೆ ಮಿತ್ರ ಯಾರು ಅಂತಂದರೆ ಭಗವಂತ. ಮಿತ್ರ ಅಂತ ಇದೆ ನೋಡಿ. ಮಿತ್ರ ಅಂದರೆ ಏನು? ಮಿತ್ರ ಅಂತಂದರೆ ಮಾತ್ವಾ ಮಾಪಯಿತ್ವ ಯಹ ತ್ರಾಯತೆ ತನ್ಮಿತ್ರಂ. ಮಿತ್ರ, ಮಿತ್ ಅಂದರೆ ತಿಳಿದು ತಿಳಿಸಿ ನಮಗೆ ತ್ರ ಅಂದರೆ ತ್ರಾಣ ಕೊಡುವವ, ರಕ್ಷಣೆ ಮಾಡುವವ, ಅವನಿಗೆ ಮಿತ್ರ ಅಂತ ಹೆಸರು. ನೋಡು, ನಿನಗೆ ಈ ಸಮಸ್ಯೆ ಇದೆ, ಸಮಸ್ಯೆ ಬರಲಿಕ್ಕಿದೆ, ಸಮಸ್ಯೆ ಪರಿಹಾರ ಮಾಡು ಅಂತ ಹೇಳಬೇಕು. ಅವನು ನಿಜವಾದ ಮಿತ್ರ. ಎಲ್ಲ ಸಮಸ್ಯೆ ಆಗಿ ನಾವು ಮುಳುಗಿದ ಮೇಲೆ ನನಗೆ ಗೊತ್ತಿತ್ತಿದು, ಅದು ಯಾಕೆ ಹೇಳಲಿಲ್ಲ, ನಾನು ಯಾಕೆ ಹೇಳಬೇಕು ಅಂತ ಹೇಳಲಿಲ್ಲ, ಅವನು ಮಿತ್ರ ಆಗಿಬಿಡ್ತಾನೆ. ಅವನು ನಮ್ಮ ಮುಳುಗುದನ್ನು ನೋಡಿಯೇ ಖುಷಿ ಪಡುವವ.
ಮಿತ್ರ ಅಂತಂದರೆ ನೋಡಿ, ಹೆಜ್ಜೆ ಇಡುವಾಗ ಜಾರ್ತದೆ, ಕಾಲು ಜಾರಿ ಬಿದ್ದರೆ ಇದು ಶತಂಪಾತಾಳ, ಮತ್ತೆ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ, ಡೈರೆಕ್ಟ್ ಮೋಕ್ಷನೇ ನಿಮಗೆ ಮೊದಲೇ ಹೇಳಿಟ್ರೆ ಅವನು ಮಿತ್ರನಾಗ್ತಾನೆ. ಆಮೇಲೆ ಹೇಳಿದರೆ ಅವನು ನಮಗೆ ಅಂತಃಶತ್ರು. ನಮ್ಮ ದೇವರು ಅಷ್ಟು ಮಿತ್ರ ನಮಗೆ. ಯಾಕೆ ಅಂತಂದರೆ ಮುಂದೆ ಏನೇನು ಆಗ್ತದೆ ಅದನ್ನು ತಿಳಿಸಿ ನಮಗೆ ಒಳ್ಳೆಯ ಸಾಧನೆಯನ್ನು ಮಾಡಿಸ್ತಾನೆ. ಹೀಗೆ ಹೋಗು, ಹೀಗೆ ಹೋಗಬೇಡ ಅಂತ ತಿಳಿಸಿ ನಮ್ಮಿಂದ ಕಾರ್ಯವನ್ನು ಮಾಡಿಸುವವ ನಮ್ಮ ದೇವರು. ನಮ್ಮ ಒಬ್ಬರು ಆಚಾರ್ಯರು, ಅವರು ಮಲಗಿದ್ರು. ಎಲ್ಲರೂ ಮಲಗ್ತಾರೆ, ಅವರು ಮಲಗಿದ್ರು. ಅವರಿಗೆ 3:45 ಗಂಟೆಗೆ ಎಚ್ಚರಿಕೆ ಆಯ್ತು. 4 ಅಲ್ಲ, 3:45 ಗಂಟೆಗೇ ಎಚ್ಚರಿಕೆ ಆಯಿತು. ಎದ್ರು ಹೋಗಿ ಎಲ್ಲ ವಾಶ್ರೂಮಿಗೆ ಹೋಗಿ ಎಲ್ಲ ಬಂದರು. ಬರ್ತಾರೆ, ನೋಡ್ತಾರೆ ಅವರ ತಲೆ ಮೇಲೆ ಫ್ಯಾನ್ ತಿರುಗ್ತಿತ್ತು, ಅದು ಬಿದ್ದಿತ್ತು. ಅವರು ಮಲಗಿದ್ರೆ 3:45 ಮೇಲೆ 3:50 ತನಕ ಮಲಗಿದ್ರೆ ಆ ಫ್ಯಾನ್ ಬಿದ್ದು ಸತ್ತೇ ಹೋಗ್ತಿದ್ರು. ಅವರು ಆಚೆ ಹೋದರು, ಫ್ಯಾನ್ ಬಿತ್ತು. ನಾವು ಬಲರಾಮ ಭಟ್ರು ಅವರು ಮಲಗಿದ್ರು, ಅದು ಒಂದು ಹೋಮ ಅಲ್ಲಿ ಒಂದು ವೇಳೆ ಆ ಫ್ಯಾನ್ ಬಿದ್ದಿದ್ದರೆ ಅವರ ಬಲರಾಮ ಭಟ್ರಿಗೆ ಗೊತ್ತಿಲ್ಲ, ಇವತ್ತು ಆರಾಮಾಗಿದ್ದಾರೆ. ನೋಡಿ, ಆ ದೇವರು ಅವರನ್ನು ಎಬ್ಬಿಸಿರು. ನೋಡು, ಮೂತ್ರ ಬರ್ತದೆ, ಎಬ್ಬಿಸಿ ಮಾಡು ಹೋಗು ಅಂತ ಅವನನ್ನು ಬಾತ್ರೂಮಿಗೆ ಕಳುಹಿಸಿ ಈ ಫ್ಯಾನ್ ಬೀಳಿಸಿ ಇವತ್ತು ಅದನ್ನು ನೆನಪಿಸಿಕೊಳ್ತಾರೆ. ದೇವ್ರದ್ದು ಅನುಗ್ರಹ ಅಂದರೆ ಅದು ಎಷ್ಟು ಅಂತ. ಅಂದರೆ ನಾವು ಕೆಲವು ಸರಗಳೇ ಅನ್ನಿಸ್ತದೆ, ಯಾಕಪ್ಪ ಈ ಹೊತ್ತಿಗೆ ನನಗೆ ಮೂತ್ರಶಂಕೆ ಬರಬೇಕಿತ್ತು, ಹೋಗಿ ಬಂದಾಗ ಗೊತ್ತಾಯಿತು. ನೋಡಿ, ದೇವರು ಏನೋ ಒಂದು ಕಾರಣಗಳು ಇರ್ತದೆ. ಇದು ಭಗವಂತ ನಮಗೆ ತಿಳಿಸಿ, ಇದು ಒಂದು ಚಿಕ್ಕದು ಹೇಳಿದೆ ಅಷ್ಟೇ. ನಿಮ್ಮಲ್ಲಿ ಸಾವಿರ ಅನುಭವಗಳು ನಿಮ್ಮ ಹತ್ರ ಇದೆ. ಅದನ್ನು ನಾವು ಅನುಭವಿಸಿಕೊಂಡ್ರೆ ಭಗವಂತ ನಮಗೆ ಹೇಗೆ ಮಿತ್ರ, ಯಾವ ಕಾಲದಲ್ಲಿ ನಮಗೆ ಹೇಗೆ ರಕ್ಷಣೆ ಮಾಡ್ತಾನೆ, ಯಾರನ್ನು ಕಳಿಸಿ ನಮಗೆ ಬೇಕಾದ್ದನ್ನು ಮಾರ್ಗದರ್ಶನ ಮಾಡ್ತಾನೆ. ದೊಡ್ಡ ಶಕ್ತಿ ಭಗವಂತ, ನಮ್ಮ ಮಿತ್ರ. ಅವನನ್ನು ಯಾವಾಗಲೂ ನಾವು ನೆನಪಿಸಿಕೊಂಡ್ರೆ ಇನ್ನಷ್ಟು ನಮಗೆ ಭಗವಂತ ಮಾಹಿತಿಯನ್ನು ನೀಡ್ತಾನೆ. ನಾವೊಂದು ಪಟ್ಟಣದೊಳಗೆ ಪ್ರವೇಶ ಮಾಡ್ತೇವೆ. ನವದ್ವಾರದ ಈ ಪಟ್ಟಣಕ್ಕೆ ಬಂದರೆ ಒಬ್ಬ ಹೆಣ್ಮಗಳು ಬರ್ತಾಳೆ, ಪ್ರಮದ ಅಲ್ಲ, ಪ್ರಮದೋತ್ತಮ. ಯಾರವಳು ಪ್ರಮದೋತ್ತಮ? ಯಾರು? ಭಾಗವತವೇ ಅದನ್ನು ಪರಿಚಯ ಮಾಡಿಸಿಕೊಡ್ತದೆ. ಬುದ್ಧಿಂತು ಪ್ರಮದಾಂ ವಿದ್ಧಿ. ಬುದ್ಧಿ ಅದೇ ಹೆಣ್ಮಗಳು. ನಮ್ಮ ಹತ್ರ ಗಂಟು ಬೀಳುವ ಹೆಣ್ಮಗಳು ಯಾರು ಅಂತಂದರೆ ಪ್ರಮದ. ಪ್ರಕೃಷ್ಟವಾದ ಮದವನ್ನು ಕೊಡುವವಳು, ಆನಂದವನ್ನು ಕೊಡುವವಳು. ಅದು ಯಾರು? ಪ್ರಮದ. ಉತ್ತಮ ಪ್ರಮದ ಅಂತಂದರೆ ಬುದ್ಧಿಯನ್ನು ಭಗವಂತ ನಮ್ಮಲ್ಲಿಗೆ ಕಳುಹಿಸಿ ಕೊಡ್ತಾನೆ ಅಂತ. ಬುದ್ಧಿ ನಾವು ಸಂಪಾದನೆ ಮಾಡಿದ್ದಲ್ಲ. ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ. ಆ ಬುದ್ಧಿಯನ್ನು ಭಗವಂತ ನಮ್ಮದಲ್ಲಿಗೆ ಕಳುಹಿಸಿ ಕೊಟ್ಟಿದ್ದಾನೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಬುದ್ಧಿ, ಅದನ್ನು ಕಳಿಸಿ ಕೊಡ್ತಾನೆ. ಪ್ರಮದೋತ್ತಮ ಅಂತ ಹೇಳ್ತಾರೆ. ಹೆಣ್ಣಿಗಿಂತಲೂ ಈ ಪ್ರಮದೋತ್ತಮೆ, ಈ ಬುದ್ಧಿ ಅನ್ನೋದು ಬಹಳ ಒಳ್ಳೆಯದು. ಇದು ಕೊನೇ ತನಕ ನಮ್ಮೊಟ್ಟಿಗೆ ಇರಬೇಕಾದ್ದು, ಜನ್ಮಾಂತರದಲ್ಲಿಯೂ ನಮ್ಮೊಟ್ಟಿಗೆ ಬರುವಂಥದ್ದು. ವಿದ್ಯಾ ಕರ್ಮ ಸುತಾಹ ಇತಿ. ನಮ್ಮ ಜೊತೆಗೆ ಬರುವ 3 ಆಸ್ತಿಗಳು. ಒಂದು ವಿದ್ಯೆ, ಒಂದು ನಾವು ಮಾಡಿದ ಸತ್ಕರ್ಮನೋ ದುಷ್ಕರ್ಮಗಳು, ಇನ್ನೊಂದು ನಮ್ಮ ಪ್ರಜೆಗಳು, ಮಕ್ಕಳು ನಮ್ಮ ಜೊತೆಗೆ ಬರುವಂಥದ್ದು. ಅದು ಬುದ್ಧಿ. ಅದನ್ನು ಪ್ರಮದೋತ್ತಮೆ ಅಂತ. ಅವಳನ್ನು ಕಾಯಲಿಕ್ಕೆ ಆಯಾಂತೀಂ ದಶಭಿರ್ಭೃತ್ಯೈ. ಆ ಪ್ರಮದೋತ್ತಮೆಯನ್ನು ಕಾಯಲಿಕ್ಕೆ ಅಂತ 10 ಜನ ಭೃತ್ಯರಂತೆ. 10 ಜನ ಅಂತಂದರೆ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು. ಒಂದೊಂದು ಇಂದ್ರಿಯದಿಂದ ಆಗತಕ್ಕಂತಹ ವೃತ್ತಿಗಳು ಅದು 100. ಈ ಬುದ್ಧಿ ಎಂಬ ಪ್ರಮದೋತ್ತಮೆಯನ್ನು ಕಾಯಲಿಕ್ಕೆ ದೊಡ್ಡ ಸಂಪತ್ತು. ನೋಡಿ, ಇದನ್ನು ಕಾಯಲಿಕ್ಕೆ ಒಂದು ಹಾವು. ಆ ಹಾವಿಗೆ 5 ತಲೆ, ಪಂಚಶೀರ್ಷ ಅಹಿನಾ ಗುಪ್ತಾಂ. 5 ಹೆಡೆಯ ಸರ್ಪ ಅಂತ. ಅದು ಬುಸುಗುಡ್ತಾ ಇರ್ತದೆ ಅಂತೆ. ಅದು ಯಾವುದು ಅಂದರೆ ಉಸಿರು. ಅದಕ್ಕೆ ಪಂಚಶೀರ್ಷ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಪಂಚಶೀರ್ಷದಿಂದ ಶೋಭಿತವಾದಂತಹ ಹಾವು ಅಂತಂದರೆ ಉಸಿರು. ಅದು ಬುಸುಗುಡ್ತಾ ಇರ್ತದೆ. ಯಾವಾಗ ಬುಸುಗುಡ್ತಾ ಇರ್ತದೆ ಅಂತಂದರೆ ರಾತ್ರಿ ಮಲಗಿದರೆ ಗೊತ್ತಾಗುತ್ತೆ ಪಕ್ಕದವರಿಗೆ, ಒಬ್ಬ ಬುಸುಗುಟ್ಟುವ ಸರ್ಪ ಅದೇ ಆಗಿರ್ತದೆ ಅಂತ ಶಬ್ದ ಮಾಡ್ತಲೇ ಇರ್ತದೆ.
ನಾವೆಲ್ಲ ಮಲಗಿದಾಗ ಅದು ಶಬ್ದ ಮಾಡುತ್ತೆ, ನಾವು ಎಚ್ಚರ ಆದಾಗ ಸುಮ್ಮನೆ ತೆಪ್ಪಾಗಿ ಇರ್ತದೆ ಆ ಸರ್ಪ. ಅದು ಅಷ್ಟು ಚೆನ್ನಾಗಿ ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತ. ನಾವು ಮಲಗಿದ್ರೂ ಎಚ್ಚೆತ್ತುಕೊಂಡು ಆ ಪ್ರಾಣಪಾನಾದಿ ವೃತ್ತಿಗಳು ಚೆನ್ನಾಗಿ ಆ ಪ್ರಮದೋತ್ತಮೆಯನ್ನು, ಬುದ್ಧಿಯನ್ನು, ಜ್ಞಾನವನ್ನು ರಕ್ಷಣೆ ಮಾಡ್ತದೆ ಅಂತ. ಆ ಪ್ರಮದೋತ್ತಮೆಯ ಜೊತೆಗೆ ಜೀವನ ನಡೆಸ್ತಾನೆ ಈ ಪುರಂಜನ ಅನ್ನುವಂತಹ ಜೀವ. ಅವ ಜೊತೆಗೆ ಚಂಡವಿಕ್ರಮರು ಅಂತ ಯುದ್ಧ ಮಾಡಲಿಕ್ಕೆ ಅಂತ ಬರ್ತಾರೆ. 36,000 ಗಂಡಸರು. 36,000 ಗಂಡಸರು ಅಂತಂದರೆ ನಮ್ಮ ಆಯುಷ್ಯ ಅಂತರ್ಥ. ನಾವು ಬದುಕಿದರೆ ಎಷ್ಟು ವರ್ಷ ಬದುಕಬಹುದು? ಎಷ್ಟು ಚಿರಂಜೀವೇತ್ ಶತಂ ವರ್ಷಾಣಿ ಜೀವೇತ್, 100 ವರ್ಷ ಬದುಕಬಹುದು. 100 ವರ್ಷ ಅಂತಂದರೆ ಅದು ಎಷ್ಟು ಹಗಲು ಅಂತ ಲೆಕ್ಕ ಮಾಡಿದರೆ ಅದು 36,000. ಅಂದರೆ ಒಂದು 100 ವರ್ಷ ಬದುಕ್ತಾನೆ. 100 ವರ್ಷ ಅಂತಂದರೆ 36,000 ಹಗಲು, 36,000 ರಾತ್ರಿ. ವರ್ಷ ಇದ್ದರೆ 360 ಹಗಲು, 360 ಇಂಟು 100 ಅಂತಂದರೆ ಅದು 36,000 ಹಗಲು, ಅಷ್ಟೇ ರಾತ್ರಿ, 36,000 ರಾತ್ರಿ. ಒಂದು ರೀತಿ ನಮ್ಮ ಜೀವನ ಅಂತಂದರೆ ಅದೊಂದು ಯುದ್ಧ. ಒಂದು ಹಗಲು ಹೋಯಿತು, ಇನ್ನೊಂದು ರಾತ್ರಿ ಹೋಯಿತು ಅಂತಂದರೆ ನನಗೆ ಆಯುಷ್ಯ ಅಷ್ಟು ಕಡಿಮೆ ಆಯಿತು ಅಂತ ಅರ್ಥ. ಮತ್ತೆ 2ನೇ ದಿನ ಅಂದರೆ ಮತ್ತೆ ಅಷ್ಟು ಕಡಿಮೆ ಆಯಿತು ಆಯುಷ್ಯ ಅಂತ. ಹೀಗೆ 100 ವರ್ಷ ಆಯಿತು ಅಂದರೆ ಈ ಪುರಂಜನನ ಕಥೆನೇ ಮುಗಿಯಿತು ಅಂತ. ಪ್ರಾಚೀನ ಬರಿಸಿಗೆ ನಾರದರು ಹೇಳಿರ್ತಕ್ಕಂಥದ್ದು, ಅಪ್ಪ ನಾವು ದೇವರು ಕೊಟ್ಟ ದೊಡ್ಡ ಸಂಪತ್ತು ಆ ಪ್ರಮದೋತ್ತಮೆ, ಆ ಬುದ್ಧಿ, ಅದನ್ನು ನಾವು ಸದ್ವಿನಿಯೋಗ ಮಾಡಬೇಕಾದ್ದು. ಸುಮ್ಮನೆ ಯುದ್ಧ ಮಾಡಿ ಅದನ್ನು ಕಾಲಕ್ಷೇಪ ಮಾಡಿ ಹಾಳು ಮಾಡಿಕೊಳ್ಳುವುದಲ್ಲ, ಅದನ್ನು ಸಾಧನೆಗೆ ಉಪಯುಕ್ತವನ್ನಾಗಿ ನಾವು ಮಾಡಿಕೊಳ್ಬೇಕು. ಸುಮ್ಮನೆ ಕರ್ಮಟನಾಗಿ ಕರ್ಮ ಮಾಡಿ ಆಯುಷ್ಯವನ್ನು ವ್ಯರ್ಥ ಮಾಡಬೇಡ. ಕರ್ಮದ ಜೊತೆಗೆ ಒಳ್ಳೆಯ ಸಾಧನೆ ಮಾಡು, ಅನುಸಂಧಾನ ಮಾಡು, ಜ್ಞಾನ ಕಾರ್ಯವನ್ನೂ ಮಾಡು, ಅದರ ಜೊತೆಗೆ ಈ ಕರ್ಮ ಇರಲಿ ಅಂತ ಪ್ರಾಚೀನ ಬರೀಸಿನ ಮುಖವನ್ನು ತಿರುಗಿಸಿದರು. ಪ್ರಾಚೀನ ಬರೀಸು ಹೋಮ ಮಾತ್ರ ಮಾಡ್ತಿದ್ದ, ಹೋಮದ ಜೊತೆಗೆ ಅನುಸಂಧಾನ ಇರಲಿಲ್ಲ. ಆ ಅನುಸಂಧಾನ ಕೊಟ್ಟವರು ನಾರದರು. ನಾರ ಅಂದರೆ ಜ್ಞಾನ. ನಾರಂ ದದಾತೀತಿ ನಾರದ, ಸಜ್ಞಾನವನ್ನು ಕರುಣಿಸ್ತಕ್ಕಂತಹ ನಾರದರಿಂದಾಗಿ ಅವನ ಜೀವನ ಅದು ಬದಲಾಯಿತು ಅಂತ ಭಾಗವತ ಹೇಳುತ್ತೆ. ಹೀಗೆ ಸ್ವಯಂಭುವ ಮನುವಿನ ಮಗನಾದ ಉತ್ಥಾನಪಾದನ ಪುತ್ರನಾದ ಧ್ರುವನ ಪರಂಪರೆಯ ಎಲ್ಲ ರಾಜರುಗಳ ಕಥೆಯನ್ನು ಚತುರ್ಥ ಸ್ಕಂದದಲ್ಲಿ ವಿಸ್ತಾರೇಣ ಹೇಳಿ, ಪಂಚಮ ಸ್ಕಂದದಲ್ಲಿ ಇನ್ನೊಬ್ಬ ಸತ್ಪುತ್ರ ರತ್ನ, ಅದು ಪ್ರಿಯವೃತ ಅಂತ, ಅವನ ಕಥೆಯನ್ನು ಪಂಚಮಸ್ಕಂದದಲ್ಲಿ, ಅವನ ಪರಂಪರೆಯನ್ನು ಪಂಚಮಸ್ಕಂದದಲ್ಲಿ ವಿವರಿಸ್ತಾರೆ. ಪ್ರಿಯವೃತ ಸ್ವಯಂಭುವ ಮನುವಿನ ಒಬ್ಬ ಸತ್ಪುತ್ರ. ಸ್ವಯಂಭುವ ಮನು ಪ್ರಿಯವೃತನಿಗೆ ಹೇಳಿದ, ನಮ್ಮ ರಾಜ್ಯ ಉತ್ತರಾಧಿಕಾರಿ ನೀನಾಗಬೇಕು, ಅದನ್ನು ಸ್ವೀಕಾರ ಮಾಡು. ಪ್ರಿಯವೃತ ಕಾಡಿಗೆ ಹೋಗಿ ಕೂತ. ಜೊತೆಗೆ ನಾರದರು ಇದ್ದರು. ನಾರದರು ಇದ್ದದ್ದಕ್ಕೇ ಕಾಡಿಗೆ ಹೋದ್ರು. ನಾರದರು ಕಾಡ್ತಲೇ ಇದ್ದರು. ನೋಡು, ಮದುವೆ ಆಗಬೇಡ, ಮದುವೆ ಆದರೆ ಸಮಸ್ಯೆ ಇದೆ, ಆ ಹೆಣ್ಮಕ್ಕಳ ಕಾಟ ನಿನಗೆ ತಪ್ಪುವುದಿಲ್ಲ. ಕಾಶಿಗೆ ಬಂದವರಲ್ಲ ಬಿಡಿ, ಬೇರೆ ಅವರ, ನಿನ್ನ ಬೇಡ ನಿನಗೆ ಸಂಸಾರ, ನೀನು ಆರಾಮವಾಗಿರು. ನೋಡು, ನಾನು ಇಷ್ಟು ಚೆನ್ನಾಗಿದ್ದೇನೆ, ನನಗೆ ಮದುವೆ ಆಗಿದೆಯಾ, ನನಗೆ ಹೆಣ್ಣು ಮಕ್ಕಳಿದ್ದಾರಾ, ನನಗೆ ಮಕ್ಕಳಿದ್ದಾರಾ, ಮನೆ ಉಂಟಾ, ಆರಾಮವಾಗಿರ್ತೇನೆ. ನಮಗೆ ಮದುವೆ ಆದರೆ ಗೃಹಸ್ಥ ಜೀವನವನ್ನು ಸ್ವೀಕಾರ ಮಾಡಿದರೆ ದಿನಾ ತಾಪತ್ರಯ, ಬೇಡ, ಇದು ಬಿಟ್ಬಿಡು. ಪ್ರಿಯವೃತ ನಾರದರ ಜೊತೆಗೆ ಕಾಡಿಗೆ ಹೊರಟ. ಕಾಡಲ್ಲಿ ಆರಾಮ. ನಾರದರು ದಿನಾ ಪಾಠ ಹೇಳಬೇಕು, ಬೆಳಗಿಂದ ರಾತ್ರಿ ತನಕ, ರಾತ್ರಿಯಿಂದ ಬೆಳಗಿನ ತನಕ. ಪ್ರಿಯವೃತನಿಗೆ ತುಂಬ ಇಷ್ಟ ಆಯಿತು. ನಾರದರು ಹೇಳಿದರು, ಹೇಗಿದೆ ಜೀವನ? ನಾರದರೆ, ನೀವೊಬ್ಬರಿದ್ದರೆ ಸಾಕು, ಎಲ್ಲ ನನಗೆ ಸಿಗ್ತದೆ, ಒಳ್ಳೆಯ ಯೋಗ ಅಂತ. ಸ್ವಯಂಭುವ ಮನುವಿಗೆ ಸಮಸ್ಯೆ ಆಯಿತು. ಸ್ವಯಂಭುವನು ಬಂದದ್ದೇ ಸೃಷ್ಟಿ ಕಾರ್ಯವನ್ನು ಮುಂದುವರಿಸಲಿಕ್ಕೆ ಅಂತ. ಈ ನಾರದರ ಕೆಲಸನೇ ಹೀಗಾಯಿತು. ಎಲ್ಲಿಯಾದರೂ ಒಂದು ಮಕ್ಕಳು ಸಿಕ್ಕಿದ್ರೆ ಕರ್ಕೊಂಡು ಹೋಗೋದು, ತಲೆ ಹಾಳು ಮಾಡೋದು. ಏನು ಮಾಡಬೇಕು? ಇವರ ಸನ್ಯಾಸಿಗಳೇ ಆಗಿಬಿಟ್ರೆ ಮುಂದೇನು ಕತೆ? ಸ್ವಯಂಭುವ ಮನು ಬ್ರಹ್ಮದೇವರಿಗೆ ಹೇಳಿದ, ಬ್ರಹ್ಮದೇವರೇ, ನಿಮ್ಮ ಕಾರ್ಯ ಮುಂದುವರಿಯಲಿಕ್ಕೆ ಸಾಧ್ಯ ಇಲ್ಲ, ನಾನೇನು ಮಾಡಲಿ? ನಾರದರು ಹೀಗೆ, ನಿಮ್ಮ ಮಗ ಹಿಂಗೆ ಮಾಡ್ತಾನೆ ಅಂತ ಹೇಳಿದರು. ಬ್ರಹ್ಮದೇವರು ಹೇಳಿದ್ರು, ಹಂಗೆ ಮಾಡಿದನ? ಪ್ರಿಯವೃತ ಕಾಡಿಗೆ ಹೋದ್ನ? ನೇರ ಬಂದರು. ಸ್ವಯಂಭುವ ಮನುವನ್ನು ಕರ್ಕೊಂಡು ಪ್ರಿಯವೃತ ಇದ್ದಲ್ಲಿಗೆ ಬಂದರು. ನಾರದರು ಅಲ್ಲಿ ಪಾಠ ಹೇಳ್ತಲೇ ಇದ್ದರು.
ನಾರದರು ನಗ್ತಾ ಇರ್ತಾರೆ. ಬ್ರಹ್ಮದೇವರು ಬಂದರು, ಪ್ರಿಯವ್ರತನಿಗೆ ಹೇಳಿದರು, ಪ್ರಿಯವ್ರತ, ನಿನ್ನ ಕರ್ತವ್ಯ ರಾಜ್ಯಭಾರ ಮಾಡುವಂಥದ್ದು, ಸಿಂಹಾಸನದಲ್ಲಿ ಕೂಡಬೇಕಾದ್ದು, ಸಿಂಹಾಸನದಲ್ಲಿ ಕೂತು ರಾಜ್ಯಭಾರ ಮಾಡು. ನಿನ್ನ ಅಪ್ಪ ಮಾಡಿದ ಕಾರ್ಯ ನೀನು ಅದನ್ನು ಮುಂದುವರಿಸಬೇಕು. ಅಪ್ಪ ಚಿಂತಾಕ್ರಾಂತನಾಗಿದ್ದಾನೆ. ಪ್ರಿಯವ್ರತ ನಾರದರಿಂದ ಒಳ್ಳೆಯ ಸುಶಿಕ್ಷಿತ ಪ್ರಶ್ನೆಗಳ ಸುರಿಮಳೆಯನ್ನೇ ಇಟ್ಟ. ಬ್ರಹ್ಮದೇವರು ಹೇಳಿದರು, ಶತ್ರುಗಳು ಇರೋದು ಮನೆಯಲ್ಲಿ ಅಲ್ಲ, ನಾವು ಎಲ್ಲೆಲ್ಲಿ ಹೋಗ್ತೇವೆ ಶತ್ರುಗಳು ಒಟ್ಟಿಗೆ ಇರ್ತಾರೆ. ಯಥೋ ವಸಂತೆ ಸಹಷಡ್ ಸಪತ್ನಾಹ, ಶತ್ರುಗಳು ನಮ್ಮ ಜೊತೆಗೇ ಇರ್ತಾರೆ. ಹಾಗಾಗಿ ನೀನು ಕಾಡಿಗೆ ಬಂದಿದ್ದಿ, ನೀನನ್ನು ಕಾಡುವುದಿಲ್ಲ ಅಂತ ಯಾರು ಹೇಳಿದ್ದು? ಶತ್ರುಗಳು ಇಲ್ಲಿಯೂ ಸಮಸ್ಯೆ, ಇಲ್ಲಿ ಏನು ಆಗಲಿಲ್ಲ, ಒಂದಿನ ಅಲ್ಲ 4 ದಿನ ಹೋಗಲಿ, ಇಲ್ಲಿಯೂ ಸಮಸ್ಯೆ ಬಂದೇ ಬರ್ತದೆ. ಯಾಕೆಂತಂದರೆ ಎಲ್ಲಿವರೆಗೆ ಒಳಗೆ ಅರಿಷಡ್ವರ್ಗಗಳು ಕಾಮಕ್ರೋಧಾದಿಗಳು ಎಲ್ಲಿ ಬುಸುಗುಡ್ತಾ ಇರ್ತದೆ ಅಲ್ಲಿ ಜಗಳ ಅನ್ನೋದು ಅನಿವಾರ್ಯ. ಯಥೋ ವಸಂತೆ ಸಹ ಷಡ್ ಸಪತ್ನ, ಸಪತ್ನ ಅಂದರೆ ಶತ್ರುಗಳು ಒಟ್ಟಿಗೆ ಇರ್ತಾರೆ, ನಮ್ಮೊಳಗೇ ಇರ್ತಾರೆ. ಹಾಗಾಗಿ ಶತ್ರುಗಳಿದ್ದರೆ ಮನೆ ಆದ್ರೇನು, ಕಾಡಾದ್ರೇನು. ಮನೆಯಲ್ಲಿದ್ದರೆ ಜಗಳಾಡುವವ ನೀನು, ಆ ಜಗಳಾಡುವ ಸ್ವಭಾವ ಇದ್ದರೆ ಕಾಡಲ್ಲಿ ಬಿಡಲಿಕ್ಕಾಗುತ್ತಾ ನಿನಗೆ? ಕಾಡಲ್ಲಿ ಯಾರಾದರೂ ಹೋಗ್ತಾ ಇರ್ತಾನೆ, ಅವನು ಕರ್ಕೊಂಡು ಬಂದು ಎಳ್ಕೊಂಡು ಬಂದು ಅವನ ಕಾಲು ಹಿಡಿದು ಎಳೆದು ಜಗಳಾಡಿಯೇ ಸಿದ್ಧ ನೋಡು. ಅದು ಬಿಡಲಿಕ್ಕಾಗಲ್ಲ ನಿನ್ನಿಂದ. ಆದ್ದರಿಂದ ಜಗಳ ಅನ್ನೋದು ಬಂದೇ ಬರ್ತದೆ. ನಮ್ದು ಏನು ಬೇಕು ಅಂತಂದರೆ ಸಾಧನೆ ಕಾಡಲ್ಲಿಯೂ ಮಾಡ್ಬೋದು, ಅರಮನೆಯಲ್ಲಿ ಕೂತು ಸಾಧನೆ ಮಾಡಲಿಕ್ಕಾಗ್ತದೆ ಅಂತ ಹೇಳ್ತಾನೆ. ಯಾಕೆಂತಂದರೆ ನಮಗೆ ಜಿತೇಂದ್ರಿಯಸ್ಯ ಆತ್ಮರತೇ ಬುಧಸ್ಯ ಗೃಹಾಶ್ರಮ ಕಿನ್ನು ಕರೋತ್ಯವದ್ಯಂ. ಗೃಹಸ್ಥಾಶ್ರಮದಲ್ಲಿ ದೋಷ ಏನಿರ್ತದೆ? ಹೆಣ್ಮಕ್ಕಳು ಜಗಳಾಡ್ತಾರಾ ಅಥವಾ ಗಂಡಸರು ನೀವು ಜಗಳಾಡ್ತೀರಾ? ಎರಡೂ ಆಗ್ತದೆ. ಜಗಳಾಡಬೇಕಾದ್ರೆ ಕಾರಣ ಬೇಕದಕ್ಕೆ. ಏನು ಕಾರಣ? ಕಾಮ ಕ್ರೋಧಗಳೇ ಅದಕ್ಕೆ ಕಾರಣ, ಲೋಭ ಮೋಹಗಳೇ ಅದಕ್ಕೆ ಕಾರಣ, ಮದ ಮಾತ್ಸರ್ಯಗಳೇ ಅದಕ್ಕೆ ನಿಮಿತ್ತ. ಕಾಮ ಇದ್ದಾಗ ಅದು ಈಡೇರಿಸಲಿಕ್ಕಾಗಲಿಲ್ಲ ಅಂತಂದರೆ ಆವಾಗ ಕೋಪ ಬಂತು, ಕೋಪದಿಂದ ಜಗಳ ಆಗುವುದು. ಕಾಮವನ್ನೇ ಗೆದ್ದರೆ ಕ್ರೋಧನೇ ಬರಲಿಲ್ಲ ಅಂತಂದರೆ ಜಗಳ ಹೇಗೆ ಬರ್ತದೆ? ಕಾಮ ಇದೆ ಅಂತಂದರೆ ಕಾಡಲ್ಲಿ ಯಾಕೆ ಜಗಳ ಆಗುವುದಿಲ್ಲ? ಕಾಡಲ್ಲಿ ಕಾಮ ಇಲ್ಲ ಅಂತಂದರೆ ಮನೆಯಲ್ಲಿ ಯಾಕೆ ಕಾಮವನ್ನು ಬಿಡಬಾರ್ದು? ಜಿತೇಂದ್ರಿಯಸ್ಯ, ಬ್ರಹ್ಮದೇವರು ಹೇಳ್ತಾರೆ, ಇಂದ್ರಿಯಗಳನ್ನು ನಾವು ಗೆಲ್ಲಬೇಕಾದ್ದು. ಈಗ ಇಂದ್ರಿಯಗಳು ನಮ್ಮನ್ನು ಗೆಲ್ತವೆ. ಹಾಗಾಗಿ ಇಂದ್ರಿಯಗಳದ್ದೇ ರಾರಾಜ್ಯಕತೆ. ಇಂದ್ರಿಯ ಅದು ಏನು ಹೇಳಬೇಕೋ ಅದನ್ನು ನಾವು ಕೇಳ್ತಲೇ ಇರ್ತೇವೆ. ಇಂದ್ರಿಯದ ದಾಸ ನಾವು, ನಮ್ಮ ದಾಸ ಇಂದ್ರಿಯ ಆಗಬೇಕು. ಇಂದ್ರಿಯಗಳು ನಮ್ಮ ದಾಸ ಆಗಬೇಕು. ನಾವೀಗ ಇಂದ್ರಿಯಗಳ ದಾಸ. ಇಂದ್ರಿಯ ಉದಾಹರಣೆಗೆ ನೋಡಿ, ನಾವು ಕಣ್ಣು ನನ್ನ ಕಣ್ಣು ಅಂತ ಹೇಳ್ತೇವೆ, ಕಣ್ಣಿನ ಅಧಿಪತಿ ನಾನು ಅಂತ ಹೇಳ್ತೇವೆ. ನೀವು ಕಣ್ಣಿಗೆ ಹೇಳಿ, ನೀನು ಮಲಗಬೇಡ, ಪ್ರವಚನ ಆಗುವಾಗ ಮಲಗಬೇಡ, ದೇವರ ಪೂಜೆ ಆಗುವಾಗ ಮಲಗಬೇಡ ಅಂತ ಕಣ್ಣಿಗೆ ಹೇಳಿ. ಅದು ಹೇಳ್ತಾ ಅಧಿಕ ಪ್ರಸಂಗಿ ಅಂದರೆ ಅಧಿಕ ಪ್ರಸಂಗಿ. ಅದು ಕಣ್ಣು ಪ್ರವಚನ ಪ್ರಾರಂಭ ಆಯಿತು, ತೂಗಡಿಸಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಕಣ್ಣು ಹೇಳಿದ್ದು ಕೇಳಲ್ಲ, ಅದು ಅದರದ್ದೇ ರಾಜ್ಯ. ಅದಕ್ಕೆ ಒಬ್ಬರಂತೂ ತಿರುಪತಿಗೆ ಹೋಗಿದ್ದಾರೆ, ಶ್ರೀನಿವಾಸನ ಹತ್ರ ಕೂತಿದ್ದಾರೆ ಅಭಿಷೇಕಕ್ಕೆ ಅಂತ, ತೂಕಡಿಸಿಕೊಂಡೇ ಕೂತಂತು. ಅಭಿಷೇಕ ಮುಗಿದಾಗಲೇ ಅವರಿಗೆ ಎಚ್ಚರಿಕೆ ಆಗೋದು. ದುಡ್ಡು ಕೊಟ್ಟು ಹೋಗಿ ಅಲ್ಲಿ ನಿದ್ರೆ ಮಾಡಿ ಬಂದಿದ್ದಾರೆ, AC ರೂಮಿನ ಹಾಗೆ. ಅದು ಇಂದ್ರಿಯ ನಾವು ಹಾಗೆ ಕೇಳುವುದಿಲ್ಲ, ಇಂದ್ರಿಯ ಹೇಳಿದಾಗೆ ನಾವು ಕೇಳಬೇಕು. ಅದನ್ನು ಹೇಳಿದವರು ಜಿತೇಂದ್ರಿಯಸ್ಯ, ಇಂದ್ರಿಯವನ್ನು ನಾವು ಗೆಲ್ಲಬೇಕು. ಕಣ್ಣಿಗೆ ಹೇಳಬೇಕು, ನೋಡು ಮಲಗಲಿಕ್ಕೆ ಜಾಗ ಇದೆ, ಅಲ್ಲಿ ಮಾತ್ರ ಮಲಗಬೇಕು, ಎಲ್ಲೆಲ್ಲಿ ಮಲಗುವುದಲ್ಲ. ನೋಡಿ ಇಷ್ಟು ಜನ ನೋಡ್ತಾರೆ, ನಾಚಿಕೆನೋದಕ್ಕೇನಿಲ್ಲ, ಅದಕ್ಕೆ ನಿದ್ದೆ ಮಾಡ್ತಲೇ ಇರ್ತದೆ. ಅದಕ್ಕೆ ಹೇಳಬೇಕು ನಾವು, ಇಂದ್ರಿಯ ನನ್ನ ದಾಸ ನೀನಾಗಬೇಕು ಹೊರತು ನಿನ್ನ ದಾಸ ನಾನಾಗುವುದಿಲ್ಲ. ಕಿವಿ ಅದು ಕಿಟಕಿ ಆಚೆ ಹೋಗಿಬಿಟ್ಟಿದೆ, ಅಲ್ಲಿ ಜಗಳ, ಖುಷಿಯೋ ಖುಷಿ, ಅದಕ್ಕೆ ಪ್ರವಚನ ಇಷ್ಟ ಆಗಲ್ಲ. ಅದಕ್ಕೆ ಕಿವಿ ನಾವು ಹೇಳಿದ್ದು ಪ್ರವಚನ ಕೇಳು ಅಂತ, ಅದು ಹೇಳುತ್ತೆ ಪ್ರವಚನ ನಾಳೆನೂ ಕೇಳ್ಬೋದು, ಈ ಜಗಳ ನಾಳೆ ಕೇಳಲಿಕ್ಕಾಗಲ್ಲ, ಇದು ಬೇಕೇ ಬೇಕಾದ್ದು ಅಂತ ಹೇಳುತ್ತೆ. ಕಿವಿ ನಮ್ಮ ದಾಸ, ಕಿವಿಯ ದಾಸ ನಾವಾಗಿ ಬಿಡ್ತೇವೆ. ಜಿತೇಂದ್ರಿಯಸ್ಯ ಆತ್ಮರತೇ ಅಂತ ಹೇಳ್ತಾರೆ. ಇಂದ್ರಿಯವನ್ನು ನಾವು ಗೆದ್ದರೆ ಆವಾಗ ಅಲ್ಲಿ ಯಾವುದೇ ಜಗಳಕ್ಕೆ ಅವಕಾಶ ಇರುವುದಿಲ್ಲ. ಇಂದ್ರಿಯದ ದಾಸ ನಾವಾದರೆ ಆವಾಗ ಜಗಳಾಡಬೇಕು. ನಾಳೆಗೆ ಹೇಳುತ್ತೆ ಇದೇ ಬೇಕು ಟೇಸ್ಟು ಅಂತಂದರೆ
ಅಡುಗೆ ಹೇಳ್ತಾನೆ, ಈ ಟೆಸ್ಟ್ ನನಗೆ ಮಾಡಲಿಕ್ಕೆ ಬರೋಲ್ಲ ಅಂದರೆ ನೀ ಸಂಬಳ ಕೊಡೋದಿಲ್ಲ. ಜಗಳನೇ ಜಗಳ. ಅವನು ಏನು ಹಾಕಿದ ಅದಕ್ಕೆ ನಮ್ಮ ನಾಲಿಗೆ ಎದೆಷ್ಟಾಯಿತು ಅಂತಂದರೆ ನಮಗೆ ಜಗಳಕ್ಕೆ ಅವಕಾಶ ಇರುವುದಿಲ್ಲ. ಜಿತೇಂದ್ರಿಯಸ್ಯ, ಇಂದ್ರಿಯ ಜಯ ಬೇಕು. ಆತ್ಮರತೇಹೇ, ಆತ್ಮರತಿ ಅಂತಂದರೆ ನಮಗೆ ಆತ್ಮ ಅಂದರೆ ಭಗವಂತ. ಉಪನಿಷತ್ನಲ್ಲಿ, ಭಾಗವತದಲ್ಲಿ, ಬ್ರಹ್ಮಸೂತ್ರದಲ್ಲಿ ಆತ್ಮಶಬ್ದ ಬಂದರೆ ಅದು ದೇವರನ್ನೇ ಹೇಳುವ ಶಬ್ದ. ನಮ್ಮ ನಿಮ್ಮ ಭಾಷೆಯಲ್ಲಿ ಆತ್ಮೀಯರೇ ಅಂದರೆ ಆತ್ಮ ಅಂದರೆ ನಾನು ನೀವು. ಉಪನಿಷತ್ತಿನ ಭಾಷೆಯಲ್ಲಿ, ಭಾಗವತದ ಭಾಷೆಯಲ್ಲಿ, ವ್ಯಾಸರ ಭಾಷೆಯಲ್ಲಿ ಆತ್ಮ ಅಂತ ಹೇಳಿದಾಗ ದೇವರೇ ನೆನಪಾಗಬೇಕು. ಆತ್ಮರತೆ ಅಂದರೆ ಭಗವಂತನಲ್ಲಿ ರತಿ. ಭಗವಂತ ರತಿ ಅಂದರೆ ಅಲಂಬುದ್ಧಿ, ಸಾಕು, ದೇವರು ಸಿಕ್ಕಿದರೆ ಇನ್ನೇನು ಬೇಡ, ಆತ್ಮರತಿ ಅಂತ ಕರೀತಾರೆ. ಭಗವಂತನಲ್ಲಿ ನಮಗೆ ಅಲಂಬುದ್ಧಿ, ದೇವರು ಸಿಕ್ಕಿದರೆ ಇನ್ನೇನು ನಮಗೆ ಬೇಕಾದ್ದೇನಿಲ್ಲ, ಇಷ್ಟೇ ನನಗೆ ಅಭಿಪ್ರೇತವಾದ್ದು, ಇದಕ್ಕೆ ಆತ್ಮರತಿ ಅಂತ ಹೇಳ್ತಾರೆ. ಆತ್ಮರತೆ, ಭಗವಂತನಲ್ಲಿ ನಮಗೆ ರತಿ ಬಂದರೆ, ಆಸಕ್ತಿ ಬಂದರೆ ಇನ್ನೇನು ಬೇಕು, ಮತ್ತೇನು ಬೇಡ. ಜಿತೇಂದ್ರಿಯಸ್ಯ, ಇಂದ್ರಿಯ ಜಯ ಬಂತು ಅಂತಂದರೆ, ದೇವರು ನಮಗೆ ಇಷ್ಟ ಆದರೆ, ದೇವರ ಕಥೆಗಳು ನಮಗೆ ಆಪ್ಯಾಯಮಾನ ಆಯಿತು ಅಂತಂದರೆ, ದೇವರ ಚಿಂತನೆ ನಮಗೆ ಇಷ್ಟ ಆಯಿತು ಅಂತಂದರೆ ಮತ್ತಿನ್ನೇನು ಬೇಡ. ನಮಗೆ ಭಾಗವತನೋ, ಮಹಾಭಾರತನೋ, ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು, ಶಾಸ್ತ್ರ ಗ್ರಂಥಗಳು ಅದು ರುಚಿಸಿತು ಅಂತಂದರೆ ಬೇರೆ ಯಾವ ಕಾದಂಬರಿಗಳೂ ಬೇಡ, ಯಾವ ಧಾರಾವಾಹಿಗಳೂ ಬೇಡ. ಅದು ರುಚಿಸಬೇಕಷ್ಟೆ. ಅದು ರುಚಿಸಿದರೆ ಇನ್ನೆಂಥದ್ದು ಬೇಡ. ಆತ್ಮರತೇ ಬುಧಸ್ಯ ಅಂತ ಇನ್ನೊಂದು ಹೇಳ್ತಾರೆ. ಬುಧ ಅಂತಂದರೆ ಜ್ಞಾನಿ. ಇಂದ್ರಿಯ ಜಯ ಬೇಕು. ಜಿತೇಂದ್ರಿಯಸ್ಯ ಆತ್ಮರತೇ, ಭಗವಂತನಲ್ಲಿ ರತಿ ಆಸಕ್ತಿ ಬೇಕು. ಬುಧಸ್ಯ, ಜ್ಞಾನಿಯಾಗಬೇಕು, ಜ್ಞಾನ ಇರಬೇಕು. ಇಷ್ಟಿದೆ ಅಂತಂದರೆ ಗೃಹಾಶ್ರಮ ಕಿನ್ನು ಕರೋತ್ಯವತ್ಯಂ. ಗೃಹಾಶ್ರಮ ಅದು ಏನು ಮಾಡ್ತದೆ ತೊಂದರೆ? ಸನ್ಯಾಸಿಗಳಾದರೂ ಇಷ್ಟಿದ್ದರೆ ಆನಂದಮಯರಾಗಿರ್ತಾರೆ. ಗೃಹಸ್ಥಾಶ್ರಮಿಯೂ ಕೂಡ ಇಷ್ಟಿದ್ದರೆ, ಜಿತೇಂದ್ರಿಯತ್ವ ಇದ್ದರೆ, ಆತ್ಮರತಿ, ದೇವರಲ್ಲಿ ಭಕ್ತಿ ಇದ್ದರೆ, ಜ್ಞಾನಿಯಾಗಿದ್ದರೆ ಅಂತಹ ಗೃಹಸ್ಥನಿಗೆ ಯಾವ ದೋಷನೂ ಇಲ್ಲ, ಆರಾಮವಾಗಿರಲಿಕ್ಕೆ ಸಾಧ್ಯ. ಶ್ರೀಮದ್ ಆಚಾರ್ಯರು ಭಕ್ತಿಯ ಸ್ವರೂಪವನ್ನು ತಿಳಿಸಿಕೊಟ್ಟಿದ್ದಾರೆ. ಭಕ್ತಿ ಅಂದರೆ ಏನು ಅಂತ. ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ಇತಿ ಪ್ರೋಕ್ತ ತಯಾ ಮುಕ್ತಿ ನ ಚಾನ್ಯತಾ ಅಂತ. ಭಕ್ತಿ ಅಂದರೆ ಏನು ಅಂತಂದರೆ ಅದರಲ್ಲಿ 3 ಅಂಶಗಳು ಅಂತ. ಒಂದು ಮಾಹಾತ್ಮ್ಯ ಜ್ಞಾನ, ಇನ್ನೊಂದು ಸ್ನೇಹ, ಇನ್ನೊಂದು ವಿರಕ್ತಿ. 3 ಅಂಶಗಳು ಸೇರಿದ್ದು ಭಕ್ತಿಯಲ್ಲಿ. ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸ್ನೇಹ. ಸುದೃಢ ಸ್ನೇಹ ಅಂತಂದರೆ ಅದು ನಾಶ ಆಗದೇ ಇದ್ದ ಸ್ನೇಹ. ಅಂದರೆ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನಂತ ಗುಣಾಧಿಕ. ಸುಧಾಕಾರರು ಅದನ್ನು ಬಿಡಿಸಿದ್ದಾರೆ. ಅದು ಸ್ನೇಹ, ಪ್ರೀತಿ, 3 ಅಂಶ ಸೇರಿದರೆ ಅದು ಭಕ್ತಿ ಅಂತ. ಬ್ರಹ್ಮದೇವರು ಪ್ರಿಯವೃತರಿಗೆ ಮಾಡಿದ ಉಪದೇಶದಲ್ಲಿ ಇದೇ ಸೇರಿದ್ದು ನೋಡಿ. ಜಿತೇಂದ್ರಿಯಸ್ಯ ಆತ್ಮರತೇ ಬುಧಸ್ಯ ಅಂತ. ಬುಧ ಅಂದರೆ ಮಹಾತ್ಮ್ಯ ಜ್ಞಾನವನ್ನು ಹೇಳುವ ಶಬ್ದ. ಆತ್ಮರತಿ ಅಂದರೆ ಭಗವಂತನಲ್ಲಿ ಸ್ನೇಹ, ಪ್ರೀತಿಯನ್ನು ಹೇಳುವ ಶಬ್ದ. ಜಿತೇಂದ್ರಿಯ ಅಂತಂದರೆ ವೈರಾಗ್ಯವನ್ನು ಹೇಳುವ ಶಬ್ದ. ಅಂದರೆ ಭಕ್ತಿ ಅಂದರೆ ಹೇಗಿರಬೇಕು ಅನ್ನುವುದು ಶ್ರೀಮದ್ ಆಚಾರ್ಯರು ಏನು ನಿರೂಪಣೆ ಮಾಡಿದ್ದಾರೆ ಅದು ಭಾಗವತಕ್ಕೆ ಸಮ್ಮತವಾದಕ್ಕಿರತಕ್ಕಂಥದ್ದು. ಇಂತಹ ಉಪದೇಶವನ್ನು ಮಾಡಿ ಪ್ರಿಯವ್ರತ ಸಾಧನೆ ಮಾಡಲಿಕ್ಕೆ ಬಂದವ, ನಿನಗೆ ವಿಹಿತವಾದ ಧರ್ಮ ಕ್ಷತ್ರಿಯನಾದ್ದರಿಂದ ರಾಜ್ಯಭಾರ, ಶತ್ರುಗಳನ್ನು ದಮನೆ ಮಾಡಬೇಕಾದ್ದು ನಿನ್ನ ಕರ್ತವ್ಯದಲ್ಲಿ ಅದು ಸೇರಿತ್ತು. ನೀನು ಹೇಡಿಯಾಗಿ ಬರ್ತಿ ಅಂತ ಅರ್ಥ. ಅದನ್ನು ಬಿಟ್ಟು ಬಂದರೆ ಸಿಂಹಾಸನವನ್ನು ಅಲಂಕರಿಸು, ಸಾಧನೆ ಮಾಡು, ಭಗವಂತನನ್ನು ಭಕ್ತಿಯಿಂದ ಆರಾಧನೆ ಮಾಡು. ನೀನು ಏನು ಮಾಡ್ತಿ ಅದು ಭಗವಂತ ಪ್ರೀತನಾಗಲಿ ಅಂತ ಅನುಸಂಧಾನ ಇಟ್ಟುಕೊಂಡು ಮಾಡು. ನಿನಗೆ ಎಲ್ಲವೂ ಲಭಿಸ್ತದೆ, ಎಲ್ಲ ಸಿದ್ಧಿಸ್ತದೆ ಅಂತ. ನಾರದ ತಪ್ಪು ಮಾರ್ಗಕ್ಕೆ ಕರ್ಕೊಂಡು ಹೋಗಬೇಡ, ನೇರ ಸಿಂಹಾಸನದಲ್ಲಿ ಕೂಡಿಸು ಅಂತ ಬ್ರಹ್ಮದೇವರು ಹೇಳಿ ಸತ್ಯಲೋಕಕ್ಕೆ ಹೋದರೆ ಸ್ವಯಂಭುವ ಮನುವಿನ ಬೆನ್ನ ಹಿಂದೆ ಪ್ರಿಯವ್ರತ ಮಹಾರಾಜರು ಬರ್ತಾರೆ, ಸಿಂಹಾಸನವನ್ನು ಅಲಂಕರಿಸ್ತಾರೆ, ರಾಜ್ಯಭಾರವನ್ನು ನಡೆಸ್ತಾರೆ. ಹೆಸರು ಎಷ್ಟು ಒಳ್ಳೆಯ ಹೆಸರು ನೋಡಿ, ಪ್ರಿಯವ್ರತ. ವ್ರತ ಅಂತಂದರೆ ಯಾರಿಗೆ ಪ್ರಿಯ ಅವನು ಪ್ರಿಯವ್ರತ. ನಮಗೆ ವ್ರತ ಅಂತ ಹೇಳುವಾಗಲೇ ಹೆಡ್ಡೇಕ್ ಪ್ರಾರಂಭ ಆಗುತ್ತೆ.
ಅಯ್ಯೋ ಚಾತುರ್ಮಾಸ್ಯ ವ್ರತ, ಅಯ್ಯೋ 4 ತಿಂಗಳು ಬೇಳೆ ಇಲ್ಲ, ಮೆಣಸಿಲ್ಲ, ಅಯ್ಯೋ ತರಕಾರಿ ಇಲ್ಲ, ಅಯ್ಯೋ ಇನ್ನೂ 4 ತಿಂಗಳಿದೆ, ಅದಕ್ಕಿಂತ ಮುಂಚೆನೇ ನಮಗೆ ಜ್ವರ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ವ್ರತ ಏಕಾದಶಿ ನಾಳೆ ಅಲ್ಲ, ಸುಮ್ಮನೆ ಹೇಳಿದೆ. ಯಾರೊಬ್ಬರು ನಾಳೆ ಏಕಾದಶಿ ಅಂತ ಹೇಳಿದ್ರಂದರೆ ಇವತ್ತೇ ನಮಗೆ ಅಬ್ಬಾ ನಮ್ಮ ಪಂಚಾಂಗದಲ್ಲಿ ಏಕಾದಶಿ ಮಿಸ್ ಆಗಬಾರ್ದಾ, ಎಲ್ಲವೂ ಉಪರಿ ಅಂತ ಬರುತ್ತೆ. ಅದು ಏಕಾದಶಿ ಉಪರಿ ಅಂತ ಬಂದರೆ, ಏಕಾದಶಿಯೇ ಪಂಚಾಂಗದಲ್ಲಿ ಇಲ್ಲ ಅಂದರೆ ಎಷ್ಟು ಚೆನ್ನಾಗಿರ್ತಿತ್ತು. ಯಾವುದನ್ನು ಹಾಕಿ ಬಿಡಿ, ಏಕಾದಶಿಯನ್ನು ಗಟ್ಟಿಯಾಗಿ ಹಾಕಿಬಿಡ್ತಾರೆ. ಸಾಲದ್ದಕ್ಕೆ 2 ಏಕಾದಶಿಯೂ ಹಾಕ್ತಾರೆ. ಏನು ವೃತ ಅಂತಂದರೆ ನಮಗೆ ಒಂದು ರೀತಿಯಲ್ಲಿ ಭಾರೀ ಸಮಸ್ಯೆ. ಸಾಲದ್ದಕ್ಕೆ ಒಂದು ಕೃಷ್ಣ ಜಯಂತಿ, ಗೋಕುಲಾಷ್ಟಮಿ ಅಂತ ಇನ್ನೊಂದು ಸೇರಿಕೊಂಡಿದೆ. ಅದು ಮತ್ತೆ ತಿಥಿಭಾಂತೇಜ ಪಾರಣಂ ಮತ್ತೆ ಅದು ಸೇರಿದೆ. ಅದಂದರೆ ಇಬ್ಬರ 2. ಅದು ಮುಗಿಯುವಾಗ ದಶಮಿ ತಯಾರಾಗಿರ್ತದೆ. ಏಕಾದಶಿ ಅಂದರೆ ಬೆನ್ನ ಹಿಂದೆ, ಅದರೊಟ್ಟಿಗೆ ಇನ್ನೊಂದು ಏಕಾದಶಿ ಬಂತು ಅಂತಂದರೆ ಮತ್ತೆ ಶ್ರಾದ್ದನೆ. ಪ್ರಿಯವ್ರತ ಅಂತ ನಮ್ಮನ್ನು ಕರೀತಾರೆ. ಪ್ರಿಯವೃತರಿಗೆ ವ್ರತ ಅಂತಂದರೆ ಇಷ್ಟ ಅಂತಂದರೆ ಅದು ಬಲಾತ್ಕಾರ ಅಲ್ಲ, ಇನ್ನೊಬ್ಬರಿಗೆ ಪ್ರೀತಿಯಾಗಲಿ ಅಂತ ಅಲ್ಲ, ಸಹಜವಾಗಿ ವೃತ ಅನ್ನುವಂಥದ್ದು ಅವರ ಜೀವನದಲ್ಲಿ ಹಾಸುವಕ್ಕಾಗಿ ತುಂಬ ಇಷ್ಟಪಡ್ತಕ್ಕಂಥದ್ದು. ಪ್ರಿಯವೃತರು ವೃತಗಳನ್ನು, ಎಲ್ಲ ರೀತಿಯ ವೃತ ಅದನ್ನು ಮಾಡಿದವರು, ಪ್ರಿಯವಾದ ವೃತವನ್ನು ಅನುಷ್ಠಾನ ಮಾಡತಕ್ಕಂತಹ ಪ್ರಿಯವೃತರಿಗೆ ಈ ದೇಶ ರಾಜ್ಯಭಾರ ಅನ್ನುವಂಥದ್ದು ಅದು ಪ್ರಿಯವಾಗಿ ಅನಿಸಿತು. ಬ್ರಹ್ಮದೇವರು ಒಳ್ಳೆಯ ಮಾರ್ಗದರ್ಶನ, ನಾರದರ ಮಾರ್ಗದರ್ಶನದಲ್ಲಿ ರಾಜ್ಯಭಾರ ಮಾಡ್ತಾರೆ. ಪ್ರಿಯವೃತರ ರಾಜ್ಯಭಾರ ಹೇಗಿತ್ತು ಅಂತಂದರೆ ಪವರ್ ಕಟ್ಟು ಅಂತ ಇರಲಿಲ್ಲ ಅಂತೆ. ಅವರದು ಉದ್ದೇಶನೇ ಹಾಗೆ. ಯಾಕೆ ಅಂತಂದರೆ ಸೂರ್ಯ ಒಂದು ಕಡೆಯಲ್ಲಿ ತಿರುಗಿದರೆ ಇನ್ನೊಂದು ಕಡೆಯಲ್ಲಿ ತನ್ನ ರಥವನ್ನು ಕೊಂಡೊಯ್ದು ಅದರ ನೇಮಿಯ ಆ ಪ್ರಕಾಶದಿಂದ ಕತ್ತಲೆಯನ್ನೇ ನಿವಾರಣೆ ಮಾಡಿದವರು. ಅಂದರೆ ಬರೀ ಹೊರಗಿನ ಕತ್ತಲೆ ಅಷ್ಟೇ ಅಲ್ಲ, ಒಳಗಿನ ಕತ್ತಲೆಯನ್ನು ಪರಿಹಾರ ಮಾಡುವ ಶಕ್ತಿ ಅವರದು. ಪ್ರಿಯವೃತರ ಕಾಲದಲ್ಲಿ ಯಾವ ಕ್ಷೋಭೆನೂ ಇರಲಿಲ್ಲ. ಅವರ ರಥದ ಚಕ್ರ ಹೋಗಿ ಸಪ್ತ ದ್ವೀಪಗಳು, ಸಪ್ತ ಸಮುದ್ರಗಳು ಇದೆಲ್ಲ ಆಯಿತು, ಆವಿರ್ಭಾವಗೊಂಡವು ಅಂತ ಹೇಳ್ತಾರೆ. ಈ ಪ್ರಿಯವೃತರ ವೈಭವವನ್ನು ಶ್ರೀಮದ್ ಭಾಗವತ ವಿವರಣೆ ಮಾಡಿ ಅವರ ಪರಂಪರೆಯನ್ನು ಹೇಳ್ತಾ, ಅಗ್ನಿದ್ರ ಅಂತ ಅವರ ಸತ್ಪುತ್ರ, ಅಗ್ನಿದ್ರನಿಗೆ ನಾಭಿ ಇಂಥ ಮಗ, ನಾಭಿಗೆ ಮೇರುದೇವಿಯ ಜೊತೆಗೆ ಕಲ್ಯಾಣೋತ್ಸವ ನಡೀತದೆ. ಮೇರು ಅಂತಂದರೆ ಮೇರು ಪರ್ವತದ ಅಭಿಮಾನಿ ದೇವತೆಯ ಮಗಳು ಮೇರು ಅಂತ. ಆ ಮೇರುವಿನ ಜೊತೆಗೆ ಕಲ್ಯಾಣೋತ್ಸವ ನಾಭಿರಾಜನಿಗೆ ನಡೀತದೆ. ನಾಭಿರಾಜ, ಮೇರುದೇವಿ ಎಲ್ಲ ಇತ್ತು, ಒಂದಿರಲಿಲ್ಲ. ಗೊತ್ತಾಯ್ತು ನಿಮಗೆ, ಸತ್ಸಂತಾನ ಇರಲಿಲ್ಲ. ಎಲ್ಲ ಋತ್ವಿಕಗಳಿಗೆ ತುಂಬ ಬೇಕು ಅಂತ ಆಸೆ ಪಡಬಾರ್ದು. ನಮಗೆ ಅಂತ ಅದು ವ್ಯಾಪಕವಾಗಿ ಇದ್ದರೆ ಫಲ ಕೊಡ್ತದೆ. ಅದಕ್ಕೆ ನಾಭಿರಾಜನ ಯಾಗ ಅದು ಫಲ ಪ್ರತ್ಯಕ್ಷ ನಿದರ್ಶನ ಆಯಿತಂತೆ. ನಮ್ಮಲ್ಲಿ ಹೇಳುವ ಕ್ರಮ ಉಂಟು ನೋಡಿ. ಏನಾದರೂ ಮಾತಾಡಿದರೆ ನೋಡು, ಕಂಠದ ಮೇಲೆ ಮಾತಾಡುವುದಲ್ಲ, ನಾಭಿಯಿಂದ ಬರಬೇಕು ಅಂತ. ನಾಭಿ ಮಾಡಿದ ಸತ್ಕರ್ಮ ಹೇಗಿರ್ತದೆ? ಅದು ಕಂಠದ ಮೇಲಿನ ಕರ್ಮಗಳಲ್ಲ, ಮಾತು ಅಲ್ಲ. ಅವನ ಪ್ರಾರ್ಥನೆ ನಾಭಿಯಿಂದ, ಅಂದರೆ ನಾಭಿಪೂರ್ವಕವಾಗಿ, ಹೃದಯಪೂರ್ವಕವಾಗಿ ಅವನು ಮಾಡಿದ ಪ್ರಾರ್ಥನೆ ಅದು ದೇವರಿಗೆ ಮುಟ್ಟಿತು. ದೇವರು ಮಾತಾಡಿದ, ಏನು ಬೇಕು ಅಂತ ಕೇಳ್ತಾನೆ. ನಮ್ಮದು ಕರ್ಮ ಅಂದರೆ ಹಾಗಿರಬೇಕು ನೋಡಿ. ಸತ್ಕರ್ಮ ಅಂತಂದರೆ ದೇವರು ಮೆಚ್ಚುವ ಕರ್ಮ ಆಗಿರಬೇಕು, ಜನ ಮೆಚ್ಚುವ ಕರ್ಮ ಅಲ್ಲ. ಜನಾರ್ದನ ಒಲಿಬೇಕು, ಅದು ಸತ್ಕರ್ಮ ಅಂತ ಅದನ್ನು ಕರೀತಾರೆ. ದೇವರು ಪ್ರತ್ಯಕ್ಷನಾಗ್ತಾನೆ ಅಗ್ನಿಯ ಮಧ್ಯದಲ್ಲಿ, ಪ್ರತ್ಯಕ್ಷವಾಗಿ ಕೇಳ್ತಾನೆ ಏನು ಬೇಕು ಅಂತ. ರಾಜ ಕೈ ಮುಗಿದು ನಿಂತಿರ್ತಾನೆ ಅಂತ. ಯಾಕೆಂದರೆ ರಾಜನ ಸಂಕಲ್ಪ ಅಲ್ಲ, ಇದು ಋತ್ವಿಕುಗಳ ಸಂಕಲ್ಪ. ಆ ಋತ್ವಿಕುಗಳು ಹೇಳಿದರು, ಸ್ವಾಮಿ, ನಮ್ಮ ರಾಜನಿಗೆ ಉತ್ತರಾಧಿಕಾರಿಯಾಗಬಲ್ಲ ಸಮರ್ಥನಾದ ಒಂದು ಸತ್ಪುತ್ರ ರತ್ನ ಬೇಕು ಅಂತ, ಕರುಣಿಸು. ಮಗು ಕರುಣಿಸು ಅಂತಂದರೆ ದೇವರಿಗೆ ಸಮಸ್ಯೆ ಇರ್ತಿರಲಿಲ್ಲ. 2 ಕೈ 2 ಕಾಲು ಒಂದು ತಲೆ, ಅವರಿಗೆ ಸಮಾನ ಯಾರು? ಅವನಿಗಿಂತ ಬೇರೆ ಇಂದ್ರ ಆದರೆ ಸರಿ. ಮೇಲೆ ಯಾರು ಇಂದ್ರ ಅಂತಂದರೆ ನಮ್ಮ ದೇವರೇ ಇಂದ್ರ ಪದವಿಯನ್ನು ಆಳುವವ ಯಜ್ಞನಾಮ ರಮೇಶ ಭಗವಂತನೇ ಇಂದ್ರ ಪದವಿಯನ್ನು ಆಳುವುದು. ಇಂದ್ರನೂ ದೇವರೇ, ಕೆಳಗಿನಿಂದ ಆಳುವವನೂ ಋಷಭ ಭಗವಂತನೇ. ಅಂದರೆ ದೇವರಿಗೆ ಜಗಳ ಆದರೆ ಹೇಗಿರಬೇಕಿದು?
ಇದನ್ನು ಭಾಗವತ ನಿರೂಪಣೆ ಮಾಡಿದೆ. ಅದು ನೋಡುವವರ ದೃಷ್ಟಿಯಲ್ಲಿ ಇಂದ್ರ ಬೇರೆ ದೇವರು ಬೇರೆ, ಜಗಳ ಆಯಿತು, ಇಂದ್ರನನ್ನು ದೇವರು ಗೆದ್ದ, ನಮ್ಮ ರಾಜ ಗ್ರೇಟ್ ಅಂತ ಜನರಿಗೆ ಸ್ವಲ್ಪ ದಾರಿ ತಪ್ಪಿಸುವ ಕೆಲಸನೂ ಋಷಭಾವತಾರದಲ್ಲಿ ನಡೆದಿದೆ ಅನ್ನೋದನ್ನು ಹೇಳ್ತಾರೆ. ದೇವರಿಗೆ ಜಗಳ ಎಂಬುದು ಇರುವುದಿಲ್ಲ. ಅದು ನೋಡಲಿಕ್ಕೆ ಮಾತ್ರ ಪ್ರಮದದ ಸುದಿಯ ಮೋಹಕ ದ್ವೇಷಭಾಜ. ಅದು ದುಷ್ಟರಿಗೆ ಮೋಹಕ, ಯಾರು ಸಜ್ಜನರಿದ್ದಾರೆ ಅವರಿಗೆ ಆನಂದಕ್ಕೋಸ್ಕರವಾಗಿ. ಹೇಗೆ ರಾಮ ಪರಶುರಾಮ ದೇವರು ಸಂಗ್ರಾಮ ಮಾಡಿದರು, ಜಗಳ ಆಡಿದರು, ಹೇಗೆ ಹನುಮ ಭೀಮ ಸಂಗ್ರಾಮ ಮಾಡಿದರು, ಅದೇ ರೀತಿ ಋಷಭ ಇಂದ್ರ ಮುಖ ತೊಳ್ಕೊಳ್ಳಿಕ್ಕೆಲ್ಲ ಪುರುಸೋತಿರ್ತದೆ, ಮುಖ ಅಲಂಕಾರ ಮಾಡಲಿಕ್ಕೆ ಪುರುಸೋತಿರ್ತದೆ, ನಾಷ್ಟಾಕ್ಕೆ ಪುರುಸೋತಿರ್ತದೆ. ಮತ್ತು ಯಾವುದಕ್ಕೆ ಪುರುಸೋತಿಲ್ಲ ಅಂದರೆ ದೇವರಿಗೆ ದೀಪ ಹಚ್ಚಲಿಕ್ಕೆ, ದೇವರ ಮುಂದೆ ಒಂದಿಷ್ಟು ಜಪ ಮಾಡಲಿಕ್ಕೆ ನಮಗೆ ಪುರುಸೋತಿರುವುದಿಲ್ಲ. ಎಲ್ಲದಕ್ಕೂ ಪುರುಸೋತಿ. ತಪೋ ದಿವ್ಯಂ ಅರ್ಹತಾ, ಒಂದಿಷ್ಟು ಹೊತ್ತು ತಪಸ್ಸಿಗೆ ಅಂತ ನಾವು ಇಡಬೇಕಂತೆ. ಇನ್ನೊಬ್ಬರ ಬಗ್ಗೆ ತಪತಪ ಅಂತ ನಾವು ಇರ್ತೇವೆ, ನಮ್ಮ ಬಗ್ಗೆನೇ ನಾವು ತಪಸ್ಸು ನಾವು ಮಾಡಬೇಕಾದ್ದು. ನಮ್ಮ ಆ ತಪಸ್ಸಿನಿಂದ ನಾವು ಮಾಡಿದ ಅನ್ಯಾಯ ಕರ್ಮಗಳೆಲ್ಲ ಭಸ್ಮ ಆಗುತ್ತದೆ. ಆ ತಪಸ್ಸಿನಿಂದ ಮನಸ್ಸು ಶುದ್ಧ ಆಗ್ತದೆ. ಆ ಶುದ್ಧವಾದ ಮನಸ್ಸಿನಿಂದ ನಾವು ಯಾವುದನ್ನೂ ನಾವು ಮಾಡಲಿಕ್ಕೆ ಸಾಧ್ಯ. ತಪಸ್ಸನ್ನು ಮಾಡಿ ಅಂತ ಅವನು ಋಷಭನಾಮಕನಾದ ಭಗವಂತ ಮಾಡುವ ಉಪದೇಶಗಳು ತುಂಬ ಇದೆ. ಅಲ್ಲಿ ಹೇಳ್ತಾ ದೇವರು ಹೇಳ್ತಾನೆ, ನಮ್ಮ ಆಚಾರ್ಯರು ಹೇಳುವ ಸಿದ್ಧಾಂತ ಈ ಭಾಗವತದಲ್ಲಿ ಎದ್ದು ಕಾಣ್ತದೆ. ಅದನ್ನು ಬಿಡಿಸಿ ಋಷಭನಾಮಕನಾದ ದೇವರು ಹೇಳ್ತಾನೆ, ದೇವೇಭ್ಯ ಮಘವಾ ಮಹಾನ್. ದೇವತೆಗಳಲ್ಲಿ ಮಘವ ಇಂದ್ರದೇವರು ದೊಡ್ಡವರು. ಎಲ್ಲ ದೇವತೆಗಳು ದೊಡ್ಡವರು, ದೇವತೆಗಳಿಗಿಂತ ಇಂದ್ರ ದೊಡ್ಡವ. ಅದರ ಮುಂದುವರೆ ರುದ್ರದೇವ, ಭವ ಅಂದರೆ ರುದ್ರದೇವರು, ಅವರು ಪರಹ ಶ್ರೇಷ್ಠರಾದವರು. ಹಾಗಾದರೆ ರುದ್ರದೇವರೇ ಶ್ರೇಷ್ಠನ? ಕಾಶಿ ನಿವಾಸ ವಿಶ್ವನಾಥ, ಇಡೀ ಜಗತ್ತಿಗೆ ನಾಥ. ಹೌದು, ವಿಶ್ವನಾಥ. ಆದರೆ ವಿರಿಂಚ ವೀರ್ಯ. ಆ ರುದ್ರ ಯಾರ ಮಗ? ವಿರಿಂಚ ವೀರ್ಯ, ಬ್ರಹ್ಮದೇವರ ಮಗ. ಆ ಶಬ್ದ ಚೆನ್ನಾಗಿದೆ ನೋಡಿ, ವಿರಿಂಚ ವೀರ್ಯ. ಆ ರುದ್ರದೇವರಿಗೇನು ವೀರ್ಯ, ಆ ಸಾಮರ್ಥ್ಯ ಬಂದಿದೆ, ಅದು ವಿರಿಂಚನಿಂದ ಬಂದದ್ದು. ಅಹಂ ದ್ವಿಜದೇವ, ನಾನು ಎಲ್ರಿಗಿಂತ ದೊಡ್ಡವ. ಆದರೆ ಬ್ರಾಹ್ಮಣರು ನನಗೆ ದೇವರು ಅಂತ ಹೇಳ್ತಾರೆ. ಅಂದರೆ ಆ ಬ್ರಾಹ್ಮಣರಿಗೆ ಕೊಟ್ಟ ಸ್ಥಾನ, ದ್ವಿಜರಿಗೆ ಕೊಟ್ಟಿರತಕ್ಕ ಸ್ಥಾನ ದೊಡ್ಡ ಸ್ಥಾನ. ನಮಗೆ ಬೇರೆ ಕಡೆ ರಿಸರ್ವೇಷನ್ ಇಲ್ಲ, ನಮಗೆ ಒಂದು ಕಡೆ ರಿಸರ್ವೇಷನ್ ಇದೆ, ಅದು ಭಗವಂತನ ಹತ್ರ. ಈ ರಿಸರ್ವೇಷನ್ ಇದ್ದರೆ ಎಲ್ಲ ರಿಸರ್ವೇಷನ್ ನಮಗೆ ಸಿಕ್ಕಿದ ಹಾಗೇನೆ. ಬ್ರಾಹ್ಮಣರಿಗೆ ಏನು ಕಡಿಮೆ ಆಗಿದೆ? ನಮಗೆ ಏನು ಕೊರತೆ ಇಲ್ಲ. ನೀವು ಎಲ್ಲಿ ಬೇಕಾದರೆ ಹೋಗಿ, ಯಾವುದೇ ಒಂದು ಶಾಖೆಯಲ್ಲಿ ಹೋದರೆ ಅಲ್ಲಿ ಒಬ್ಬ ಬ್ರಾಹ್ಮಣ ಇದ್ದಾನೆ. ಎಲ್ಲಿ ಬೇಕಾದರೂ ಹೋಗಿ, ಪ್ರಧಾನಮಂತ್ರಿ ಹತ್ರ ಹೋಗಿ, ಅಲ್ಲಿ ಒಬ್ಬ ಬ್ರಾಹ್ಮಣ ನುಣುಚಿಕೊಂಡು ಅಲ್ಲಿ ಇರ್ತಾನೆ ಅಲ್ಲಿ. ಅಂದರೆ ಹಾಗಾಗಿ ನಮಗೆ ಯಾವ ರಿಸರ್ವೇಷನೂ ಇಲ್ಲ. ಆದರೆ ಇವತ್ತು ಯಾವ ಬ್ರಾಹ್ಮಣರು ರಸ್ತೆಯಲ್ಲಿಲ್ಲ ಅಂತಂದರೆ ಭಗವಂತನ ರಿಸರ್ವೇಷನ್ ನಮಗಿದೆ. ಆದರೆ ಆ ನಮ್ಮ ಜನಿವಾರ ಅದನ್ನು ಮಾತ್ರ ಮರಿಬೇಡಿ ಅನ್ನೋದನ್ನು ಭಾಗವತ ಹೇಳುತ್ತೆ. ಅಹಂ ದ್ವಿಜದೇವ ಅಂತ ಉಪದೇಶ ಮಾಡಿ ತನ್ನ ಮಕ್ಕಳನ್ನು ಚೆನ್ನಾಗಿ ತರಬೇತಿ ಕೊಡಿಸ್ತಾನೆ. ಎಷ್ಟು ಸುಶಿಕ್ಷಿತರನ್ನಾಗಿ ಮಾಡ್ತಾನೆ ಅಂತಂದರೆ, ರಾಜ್ಯಭಾರ ಮಾಡುವಾಗ ದೇವರು ನನ್ನಲ್ಲಿ ನಿಂತು ರಾಜ್ಯಭಾರ ಮಾಡ್ತಾರೆ ಅನ್ನುವ ಅನುಸಂಧಾನವನ್ನು ಕೊಡ್ತಾರೆ. ಋಷಭ ತನ್ನ ಮಗ ಪ್ರಬುದ್ಧನಾದಾಗ ಭರತ ಜ್ಯೇಷ್ಠ ಪುತ್ರ, ಅವನನ್ನು ಸಿಂಹಾಸನದಲ್ಲಿ ಕೂಡಿಸ್ತಾನೆ, ಪಟ್ಟಾಭಿಷಿಕ್ತನನ್ನಾಗಿ ಮಾಡ್ತಾನೆ. ಋಷಭ ಎಲ್ಲವನ್ನೂ ತೊರೆದು ಅವಧೂತ ತೆರೆಯಲ್ಲಿ ಇರ್ತಾನೆ. ಭಾಗವತ ಹೇಳಿದ ಪಾಠ ಇದು.